ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭ ಆಗಿದೆ. ನಮ್ಮಲ್ಲಿ ಪ್ರಮುಖವಾಗಿ ಉದ್ದು, ಹೆಸರು, ತೊಗರಿ ಈ ಬೆಳೆಗಳಲ್ಲಿ ಮೇಜರ್ ನಮ್ಮಲ್ಲಿ ನೋಂದಣಿ ಆಗ್ತದೆ. ಸೋಯಾಬೀನ್ ಆಲ್ಸೋ. ಅದಕ್ಕೆ ಈಗ ನಮ್ಮಲ್ಲಿ ಹೆಸರು, ಉದ್ದು ಬೆಳೆಯುವಂಥ ರೈತ ಬಾಂಧವರಿಗೆ 15ನೇ ಜುಲೈ ಹೆಸರಿಗೆ, ಮಳೆಯಾಶ್ರಿತ ಹೆಸರಿಗೆ 15ನೇ ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು 1 ಎಕರೆಗೆ 293 ರೂಪಾಯಿ 31 ಪೈಸೆ ಕಟ್ಟಬೇಕು. ರೈತರ ವಂತಿಕೆ 2%. ಆನಂತರ ಉದ್ದು ಮಳೆ ಆಶ್ರಿತ 31 ಜುಲೈಗಿದೆ ಕೊನೆ ದಿನಾಂಕ ನೋಂದಣಿಗೆ. 264 ರೂಪಾಯಿ 11 ಪೈಸೆ ಇದೆ ಇದು ಪ್ರತಿ ಎಕರೆಗೆ ರೈತರು ಕಟ್ಟಬೇಕಾಗಿದ್ದು. ತೊಗರಿ ಮಳೆ ಆಶ್ರಿತ 31 ಜುಲೈ ಲಾಸ್ಟ್ ಡೇಟ್ ಇದೆ. ಇದಕ್ಕೆ ರೈತರು ಕಟ್ಟಬೇಕಾಗಿದ್ದು 388 ರೂಪಾಯಿ 51 ಪೈಸೆ ಪ್ರತಿ ಎಕರೆಗೆ. ಆನಂತರ ತೊಗರಿ ನೀರಾವರಿಗೆ 31 ಜುಲೈ ಇದೆ ಲಾಸ್ಟ್ ಡೇಟು. 405 ರೂಪಾಯಿ ಪ್ರತಿ ಎಕರೆಗೆ, 405 ರೂಪಾಯಿ 25 ಪೈಸೆ ಪ್ರತಿ ಎಕರೆಗೆ ರೈತ ಬಾಂಧವರು ಇದನ್ನು ಕಟ್ಟಬೇಕು. ಇನ್ನು ಸೋಯಾಬೀನಿಗೆ ಬಂದರೆ, ಸೋಯಾಬೀನ್ ಮಳೆ ಆಶ್ರಿತ 31 ಜುಲೈ ಇದೆ ಲಾಸ್ಟ್ ಡೇಟು. ಇದಕ್ಕೆ 330 ರೂಪಾಯಿ 64 ಪೈಸೆ ರೈತರ ವಂತಿಕೆ ಇದೆ ಪ್ರತಿ ಎಕರೆಗೆ. ದಯವಿಟ್ಟು ರೈತ ಬಾಂಧವರು ಇದೆಲ್ಲ ನೋಟ್ ಮಾಡ್ಕೊಳ್ಳಿ. ಲಾಸ್ಟ್ ಡೇಟಿಗೆ ಯಾರು ಬ್ಯಾಂಕಿಗೆ ದಯವಿಟ್ಟು ಹೋಗಬೇಡಿ. ಈಗ ಬಿತ್ತನೆ ಆದ ತಕ್ಷಣ ತಾವೇನದಲ್ಲ ತಮ್ಮ ಪ್ರೀಮಿಯಮ್ ಬ್ಯಾಂಕಿಂದ ಅಕೌಂಟಿಂದ ಕಟ್ಟಿ ರಸೀದಿ ತೊಗೊಂಡು ತಮ್ಮ ಹತ್ರ ಸೇಫಾಗಿ ಇಟ್ಕೊಳ್ಳಿ. ಈಗ ಆಲ್ರೆಡಿ ಹೋದ ವರ್ಷ ನಾವು 185 ಕೋಟಿ ರೂಪಾಯಿ ಬೆಳೆ ವಿಮೆಯನ್ನು ರೈತರಿಗೆಲ್ಲರಿಗೂ ಕೊಡಿಸಿದ್ದೀವಿ. ದೇವ್ರ ದಯೆಯಿಂದ ಒಳ್ಳೆ ಮಳೆ ಬಂದು ಬೆಳೆ ಬರಲಿ ಅಂತ ಆಶಿಸ್ತೀವಿ. ಇನ್ನೇನಾದರೂ ಮಳೆ ಬರಲಿಲ್ಲ, ಯಾವುದೇ ಸನ್ನಿವೇಶದಲ್ಲಿ ಬೆಳೆ ಹಾನಿ ಆಯಿತು ಅಂದ್ರೆ ನಮ್ಮ ಬೆಳೆ ವಿಮೆ ತಾವು ಮಾಡಿದ್ದು ತಮ್ಮೆಲ್ಲರಿಗೆ ಸಹಾಯಕ್ಕೆ ಬರ್ತದೆ. ಅದಕ್ಕಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವರಲ್ಲಿ ನನ್ನ ಕಳಕಳಿ ವಿನಂತಿ ಇದೆ, ತಾವೆಲ್ಲರೂ ಬೆಳೆ ವಿಮೆಯಲ್ಲಿ, ಮುಂಗಾರು ಹಂಗಾಮಿನ ಈ ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡ್ಕೊರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ. ಮಳೆಗಾಲದಲ್ಲಿ ಹರಡುವ ರೋಗಗಳು: ಮಲೇರಿಯಾ, ಡೆಂಗಿ, ವಿಷಮಶೀತ ಜ್ವರ, ಚಿಕನ್ ಗುನ್ಯಾ, ಕಾಲರಾ, ಕಾಮಾಲೆ. ಭಯಬೇಡ, ಎಚ್ಚರಿಕೆ ಇರಲಿ. ಕಾಲರಾ ರೋಗದ ಬಗ್ಗೆ ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು: ಕುಡಿಯುವ ನೀರಿನ ಶುದ್ಧತೆ ಬಗ್ಗೆ ಎಚ್ಚರ ವಹಿಸಿ, ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನು ಕುಡಿಯಿರಿ. ಸೊಪ್ಪು, ತರಕಾರಿಗಳನ್ನು ಶುದ್ಧವಾದ ನೀರಿನಿಂದ ಸ್ವಚ್ಛಗೊಳಿಸಿ ಬಳಿಕ ಸೇವಿಸಿ. ಶೌಚಾಲಯವನ್ನು ಬಳಸಿದ ನಂತರ ಹಾಗೂ ಆಹಾರವನ್ನು ಸೇವಿಸುವ ಮೊದಲು ಸಾಬೂನು ಬಳಸಿ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಮನೆ ಆಹಾರ ಸೇವನೆಗೆ ಆದ್ಯತೆ ನೀಡಿ. ಅಸುರಕ್ಷಿತವಾಗಿ ತಯಾರಿಸಿದ ಹೊರಗಿನ ಆಹಾರವನ್ನು ಸೇವಿಸುವ ಮುನ್ನ ಎಚ್ಚರಿಕೆಯನ್ನ ವಹಿಸಿ. ದೇಹದಲ್ಲಿ ಬಳಲಿಕೆ ಕಂಡು ಬಂದರೆ ORS, ಉಪ್ಪು ಬೆರೆಸಿದ ನಿಂಬೆ ಪಾನಕ, ಹೆಚ್ಚಿನ ಪ್ರಮಾಣದಲ್ಲಿ ನೀರು ಕುಡಿಯಿರಿ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬಲಪಡಿಸಲು ಆಹಾರದ ಸಲಹೆಗಳು: ಪ್ರತಿದಿನ ಶುದ್ಧ ಮತ್ತು ತಾಜಾ ಆಹಾರ ಸೇವಿಸುವುದು. ಮಕ್ಕಳಿಗೆ ಪ್ರತಿನಿತ್ಯ ಭೋಜನದ ಬಳಿಕ 2 ಬಾರಿ ಹಾಲು ಸೇವಿಸುವ ಅಭ್ಯಾಸ ಮಾಡಿಸುವುದು. ಮುಚ್ಚಿದ ಪಾತ್ರೆಯಲ್ಲಿ ತರಕಾರಿಗಳನ್ನು ಹೆಚ್ಚು ಮೆತ್ತಗಾಗದಂತೆ ಬೇಯಿಸುವುದು. ಉಪ್ಪು, ಸಕ್ಕರೆ ಹೆಚ್ಚಿರುವ ಆಹಾರವನ್ನು ಸೇವಿಸಬೇಡಿ. ದಿನನಿತ್ಯ ಸುಮಾರು 2 ಲೀಟರ್ ನೀರು ಮತ್ತು ತಾಜಾ ಹಣ್ಣಿನ ರಸ ಸೇವಿಸಿ. ಹಣ್ಣು, ಹಸಿ ತರಕಾರಿ, ಸೊಪ್ಪುಗಳು, ದ್ವಿದಳ ಧಾನ್ಯಗಳು ಹಾಗೂ ರೂಢಿಯಲ್ಲಿ ಇದ್ದರೆ ಮಾಂಸ, ಮೀನು, ಮೊಟ್ಟೆ ಸೇವಿಸುವುದು. ನಿಮ್ಮ ಆರೋಗ್ಯ ನಿಮ್ಮ ಬದ್ಧತೆ. ಹೆಚ್ಚಿನ ಮಾಹಿತಿ ಹಾಗೂ ಚಿಕಿತ್ಸೆಗಾಗಿ ಹತ್ತಿರದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ
ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಎಲ್ಲ ರೋಗಕ್ಕೆ BM Max ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BM Max ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BM Max ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಎಕ್ಸೆಲ್ ಅಕಾಡೆಮಿ ವೈಸ್ ಪ್ರೆಸಿಡೆಂಟು. ನಮ್ಮ ಕಂಪ್ನಿ ಎಕ್ಸೆಲ್ ಅಕಾಡೆಮಿಕ್ಸು 15 ವರ್ಷದಿಂದ ರನ್ ಮಾಡ್ತಾ ಇದ್ವಿ. ನೀಟ್ ಮತ್ತು CET ಕೋಚಿಂಗ್ ಕೊಡ್ತಾ ಇದ್ವಿ. ನಮ್ಮಲ್ಲಿ ಈಗ ಕ್ರಾಶ್ ಕೋರ್ಸ್ ಅಂತ ನಾವು ಕೊಡ್ತಾ ಇದ್ವಿ. ಈ ಕ್ರಾಶ್ ಕೋರ್ಸ್ ಒಂದು ಅಲ್ಪಾವಧಿ ಕೋರ್ಸ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ. ಈ ಕೋರ್ಸು 30ರಿಂದ 45 ದಿನ ಇರುತ್ತೆ ಸರ್. ಈ ಕ್ರಾಶ್ ಕೋರ್ಸ್ ಬಂದು ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಮತ್ತು ಸೆಕೆಂಡ್ PUC ಇವಾಗ ಓದ್ತಾ ಇರೋ ಮಕ್ಕಳಿಗೆ ಇದು ಯೂಸ್ಫುಲ್ ಆಗುತ್ತೆ. ಈ ಕ್ರಾಶ್ ಕೋರ್ಸು ನೀಟ್ ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ ಮತ್ತು CET ಕ್ರಾಶ್ ಕೋರ್ಸ್ ಅಂತ ಕೊಡ್ತೀವಿ. ನೀಟಿಗೆ 45 ಡೇಸ್ ಇರುತ್ತೆ, CETಗೆ 30 ಡೇಸ್ ಇರುತ್ತೆ ಸರ್.
ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು 15 ಇಯರ್ಸಿಂದ ನಾವು ರನ್ ಮಾಡ್ತಾ ಇದ್ವಿ. 15 ಇಯರ್ಸಲ್ಲಿ ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡ್ತಾ ಬರ್ತಾ ಇದ್ದೀವಿ. ಅದರಿಂದ ಸಾವಿರಾರು ಮೆಡಿಕಲ್ ಸೀಟ್ ಸಿಕ್ಕಿದೆ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಸಕ್ಸಸ್ ರೇಟ್ ಚೆನ್ನಾಗಿರೋದ್ರಿಂದ ನೀವು ಇಲ್ಲಿ ಬಂದರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ನಾನು ಭರವಸೆ ಕೊಡ್ಬೋದು. ಎಕ್ಸೆಲ್ ಅಕಾಡೆಮಿ ಯಲಹಂಕ ನ್ಯೂ ಟೌನು, ಶೇಷಾದ್ರಿಪುರಂ ಕಾಲೇಜ್ ರೋಡು, ಬೆಂಗಳೂರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ನೇತೃತ್ವದ ಬಿಜೆಪಿ ನಾಯಕರ ನಿಯೋಗವು ನಗರದ ಜಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಡೆಂಗ್ಯೂ ಜ್ವರದ ಮುನ್ನೆಚ್ಚರಿಕೆ ಬಗ್ಗೆ ಕ್ರಮ ತೆಗೆದುಕೊಂಡ ಸಿದ್ಧತೆಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಹೊರರೋಗಿ ಚೀಟಿ ಪಡೆಯಲು ಸರದಿ ಸಾಲಿನಲ್ಲಿ ನಿಂತ ಸಾರ್ವಜನಿಕರನ್ನ ಕಂಡು ವಿಚಾರಿಸಿದರು. ತದನಂತರ ಜಿಮ್ಸ್ ಆಸ್ಪತ್ರೆಯ ವೈದ್ಯ ಅಧೀಕ್ಷಕರ ಕೋಣೆಗೆ ತೆರಳಿ ಅಲ್ಲಿದ್ದ ವೈದ್ಯರೊಂದಿಗೆ ಸಮಾಲೋಚನೆ ನಡೆಸಿದರು. ಇದೇ ವೇಳೆಯಲ್ಲಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್, ಈ ದಿನವೊಂದು ಸೋಂಕಿತ ಡೆಂಗ್ಯೂ ಪ್ರಕರಣ ಪತ್ತೆಯಾಗಿದ್ದು ಜಿಲ್ಲೆಯಲ್ಲಿ 120 ಜನರ ರಕ್ತ ಮಾದರಿ ಸಂಗ್ರಹಿಸಿದ್ದಾರೆ. ಜಿಮ್ಸ್ ಆಸ್ಪತ್ರೆ ಬಡವರ ಮಧ್ಯಮ ವರ್ಗದ ಜನರು ಇಲ್ಲಿಗೆ ಬರುತ್ತಾರೆ. ತ್ವರಿತಗತಿಯಲ್ಲಿ ಚಿಕಿತ್ಸೆ ಸೌಲಭ್ಯಗಳು ಸಿಗಬೇಕು. ಸರ್ಕಾರ ಈಗಾಗಲೇ ಡೆಂಗ್ಯೂ ಜ್ವರದ ಬಗ್ಗೆ ಚಿಕಿತ್ಸಾ ದರಗಳು ನಿಗದಿಪಡಿಸಿದೆ. ಅದರಂತೆ ಖಾಸಗಿ ಆಸ್ಪತ್ರೆಯಲ್ಲಿಯೂ ಸರ್ಕಾರಿ ದರ ಪಡೆಯಬೇಕು ಎಂದು ಮನವಿ ಮಾಡಿದರು. ಸಾರ್ವಜನಿಕರು ಡೆಂಗ್ಯೂ ಬಗ್ಗೆ ಜಾಗೃತಿ ವಹಿಸುವುದು ಸೂಕ್ತ. ವಾರಗಟ್ಟಲೆ ನೀರು ಸಂಗ್ರಹಿಸಿ ಇಡಬಾರದು. ಮನೆಯಲ್ಲಿ ಶೇಖರಿಸಿದ ನೀರು ಕಾಲ ಕಾಲಕ್ಕೆ ಬದಲಾಯಿಸುತ್ತಿರಬೇಕು. ಹೆಚ್ಚು ದಿನಗಳ ಕಾಲ ನೀರು ಶೇಖರಿಸಿಟ್ಟರೆ ಲಾವರಸ ಉತ್ಪತ್ತಿಗೊಂಡು ಡೆಂಗ್ಯೂ ಉಲ್ಬಣವಾಗುತ್ತದೆ ಎಂದರು. ಪ್ರತಿಷ್ಠೆ ಹಾಸ್ಪಿಟಲ್ ಜಿಮ್ಸ್, ಈ ಹಾಸ್ಪಿಟಲ್ ಯಾರು ಬರ್ತಂದ್ರೆ ಬಡವರು, ಮಿಡಲ್ ಕ್ಲಾಸ್ದವ್ರು ಭಾಳ ದೂರದಿಂದ ಬರ್ತಾರೆ. ರೆಫರಲ್ ಕೇಸಸ್ ಬರ್ತಾವೆ. ಇಲ್ಲಿ ನಾವು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಇಬ್ಬರು ಅಧ್ಯಕ್ಷರು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಬಂದು ಇಲ್ಲಿ ಪೇಷಂಟ್ಗಳಿಗೆ ನೋಡಲಿಕ್ಕೆ ಮತ್ತು ಇಲ್ಲಿ ಪರಿಸ್ಥಿತಿ ತಿಳ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ. ಈಗಾಗಲೇ ಸ್ಟೂಡೆಂಟ್ ಅವರು ರಜೆ ಮೇಲಿದ್ದಾರೆ. ಇನ್ಚಾರ್ಜ್ ಡಾಕ್ಟರ್ ವಿನೋದ್, RMO ಡಾಕ್ಟರ್ ನಾಗರಾಜ್ ಪಾಟೀಲ್ ಅವರು ಮತ್ತು ನಮ್ಮ ಕಾರ್ಪೊರೇಷನ್ ಮೆಡಿಕಲ್ ಆಫೀಸರ್ ವಿನೋದ್ ಅವರು, ಅವ್ರ ಜೊತೆ ಮತ್ತು PG ಜೊತೆ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿವರೆಗೆ ಜನವರಿಯಿಂದ ಇಲ್ಲಿವರೆಗೆ ನಮ್ಮ DHO ಹೇಳಿದ್ರು 125 ಕೇಸ್ ಬಂದಿವೆ, ಒಂದು ಡೆತ್ ಆಗಿಲ್ಲ. ಈಗ ನಮ್ಮ ಕಳ್ಕಳಿ ವಿನಂತಿ ಎಲ್ಲರಿಗೆ ಅದ, ಇವರಿಗೆ ಸ್ಟಾಫ್ದವರಿಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ನೀವು ಇವತ್ತು ಎಲ್ಲ ಕಡೆ ನಾವು ಇವತ್ತು ಹಾಸ್ಪಿಟಲ್ ಎಂಟ್ರಿ ಆಗೋ ಕೂಡ ನಾವು ನೋಡಿದ್ವಿ. ನಾನು ಆ್ಯಸ್ ಎ ಡಾಕ್ಟರ್ ನನಗೆ ಗೊತ್ತಿದೆ, ಇಟ್ ಈಸ್ ಅ ಪ್ರಿವೆಂಟೇಬಲ್ ಡಿಸೀಸ್. ಇದಕ್ಕೆ ನಾವು ಪ್ರಿವೆಂಟಿವ್ ಮೆಜರ್ ತೊಗೋಬೇಕು. ಇವತ್ತು ಸ್ಟ್ಯಾಗ್ನೆಂಟ್ ವಾಟರ್ ನಿಂತ ನೀರು 8 ದಿವಸ ನೀರು ಅಲ್ಲಿ ಲಾರ್ವಾಗಳಿರ್ತಾವೆ. ಅದನ್ನು ಎಲ್ಲ ರೀತಿಯಿಂದ ಪ್ರಿವೆಂಟಿವ್ ಮೆಜರ್ ತೊಗೊಂಡು ಬ್ಲಡ್ ಸ್ಟಾಕ್ನು ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಡೆಂಗ್ಯೂ ಫೀವರನ್ನು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕಂತೇಳಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು ಈಗಾಗಲೇ ಬೆಂಗಳೂರಲ್ಲಿ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ನಾವು ಪೂರ್ತಿ ನಮ್ಮ ಪಾರ್ಟಿ ನಮ್ಮೆಲ್ಲ ಸಹಕಾರ ಕೊಡ್ತೀವಿ. ನಮ್ಮ ಈ ಕಲಬುರಗಿ ಜನರಿಗೆ ಯಾವ ರೀತಿಯಿಂದ ತೊಂದರೆ ಆಗಬಾರ್ದು. ಟೈಮಿಗೆ ಡಯಾಗ್ನೋಸ್ ಮಾಡಬೇಕು, ಪ್ಲೇಟ್ಲೆಟ್ ಕಡಿಮೆ ಆಗಲಿರೋದಂಗೆ ನೋಡ್ಕೊಳ್ಬೇಕು, ಎಲ್ಲ ವ್ಯವಸ್ಥೆ ಆಗಬೇಕಂಥೇಳಿ ನಮ್ಮ ಈ ನಮ್ಮ ಹಾಸ್ಪಿಟಲ್ದವ್ರಿಗೆ ವಿನಂತಿ ಅದ. ಈಗಾಗಲೇ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ.
ಇವು ಮುಂದೆ ಪ್ರಿವೆಂಟಿವ್ ಮೇಜರ್ ತೊಗೊಳ್ಬೇಕು. ಬಡವರಿಗೆ ಬೇರೆ ಕಡೆ ಹೋಗಿ ಇವತ್ತು ಕೆಲವು ರೇಟನ್ನು ಫಿಕ್ಸ್ ಮಾಡಿದ್ದಾರೆ ಸರ್ಕಾರ ಕಡೆಯಿಂದ. ಬೆಂಗಳೂರಲ್ಲಿ ಹಾಸ್ಪಿಟ್ಲಲ್ಲಿ ಡಯಾಗ್ನೋಸ್ ಮಾಡಲಿಕ್ಕೆ ರೇಟ್ ಫಿಕ್ಸ್ ಮಾಡಿದ್ದಾರೆ. ಅದೇ ಥರ ಇವತ್ತು ನಮ್ಮ ಕಲಬುರಗಿ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಕೂಡ ಇವರಿಗೆ ಸರ್ಕಾರಿನ ಫಿಕ್ಸ್ ಮಾಡಿದೆ. ಆ ರೇಟಲ್ಲೇ ಇನ್ವೆಸ್ಟಿಗೇಷನ್ ಆಗಬೇಕು, ಟ್ರೀಟ್ಮೆಂಟ್ ಆಗಬೇಕು ಅಂತ ಹೇಳಿ ನಮ್ಮ ವಿನಂತಿ ಇದೆ. ಮತ್ತು ನಾವು ಇವತ್ತು ಎಮರ್ಜೆನ್ಸಿ ವಾರ್ಡಲ್ಲಿ ಒಂದು ಪೇಷಂಟ್ ಇದೆ, ಮತ್ತು ಬೇರೆ ಬೇರೆ ಕಡೆ ಪೇಷಂಟ್ ಇದೆ, ಅಲ್ಲಿ ಕೂಡ ನಾವು ಹೋಗಿ ನೋಡ್ತೀವಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪೂರ್ತಿ ನಮ್ಮ ಈ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ದವರಿಗೆ ನಾವು ಸಹಕಾರ ಕೊಡ್ತೀವಿ. ಡೆತ್ ಆಗಲಾರ್ದಂಗೆ ನೋಡ್ಕೊಳ್ಬೇಕು, ಟೈಮಿಗೆ ಟ್ರೀಟ್ಮೆಂಟ್ ಮಾಡಬೇಕು ಮತ್ತು ಪ್ರಿವೆಂಟಿವ್ ಮೇಜರ್ ತೊಗೊಳ್ಬೇಕು. ಜನರಿಗೆ ಅವೇರ್ನೆಸ್ ಮಾಡಬೇಕು. ಎಲ್ಲ ತಾಲೂಕಲ್ಲಿ, ಎಲ್ಲ ಹೋಬಳಿಯಲ್ಲಿ, ಎಲ್ಲ ಗ್ರಾಮ ಪಂಚಾಯತಲ್ಲಿ, ಎಲ್ಲ ವಿಲೇಜಲ್ಲಿ ಇದನ್ನು ವ್ಯಾಪಕವಾಗಿ ಇದರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕಂತೇಳಿ ನಮ್ಮ ವಿನಂತಿ. ಧನ್ಯವಾದ. ಈಗ ಸದ್ಯಕ್ಕೆ ಓನ್ಲಿ ಒನ್ ಪೇಷಂಟ್ ಇಸ್ ದೇರ್. ಈ ನಿಯೋಗದಲ್ಲಿ ಶಾಸಕ ಬಸವರಾಜ ಮತ್ತಿಮೂಡ್, ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ಬಿಜೆಪಿ ನಗರ ಜಿಲ್ಲಾ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಾಡಗಿ, ಚಂದು ಪಾಟೀಲ್, ಮುಖಂಡರಾದ ಅವಣ್ಣ ಮ್ಯಾಕೇರಿ, ಮಣಿಕಂಠ ರಾಠೋಡ್, ಸಂತೋಷ್ ಹಾದಿಮನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮುಂಬರುವ ಕೇಂದ್ರ ಬಜೆಟ್ನಲ್ಲಿ ಕಲಬುರಗಿ ಜಿಲ್ಲೆಗೆ ಸೂಕ್ತ ಪ್ರಾತಿನಿಧ್ಯ ನೀಡಬೇಕು ಎಂದು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ನ ಮಾಜಿ ಅಧ್ಯಕ್ಷ ಅಮರನಾಥ್ ಪಾಟೀಲ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರೈಲ್ವೆ ವಿಭಾಗೀಯ ಕೇಂದ್ರ ಬೇಡಿಕೆ, ಗದಗ ವಾಡಿ ರೈಲ್ವೆ ಕಾಮಗಾರಿ, ಪ್ರತ್ಯೇಕ ಪೊಲೀಸ್ ಠಾಣೆ ಸೇರಿದಂತೆ ಅನೇಕ ಬೇಡಿಕೆಗಳು ನೆನೆಗುದಿಗೆ ಬಿದ್ದಿದ್ದು, ಬಜೆಟ್ನಲ್ಲಿ ಹಣ ಒದಗಿಸಿ ಕಾಮಗಾರಿಗಳನ್ನ ಮುಗಿಸಬೇಕು ಎಂದು ಅಮರನಾಥ್ ಪಾಟೀಲ್ ಮನವಿ ಮಾಡಿದರು. ನಾವು ಇವತ್ತು 23ನೇ ತಾರೀಕಿನ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಲಿದ್ದಾರೆ. ಅದರಲ್ಲಿ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಕೆಲವು ಮಹತ್ವದ ಸಂಗತಿಗಳನ್ನು ಸೇರಿಸಿಕೊಂಡು ಅದಕ್ಕೆ ಮಹತ್ವ ನೀಡಿ ಬಜೆಟನ್ನು ಕೊಡಬೇಕಂತ ನಾವು ಆಲ್ರೆಡಿ ಮೇಲ್ ಮಾಡಿದ್ದೀನಿ. ಆಮೇಲೆ ಸಾಫ್ಟ್ ಕಾಪಿ, ಇದು ಹಾರ್ಡ್ ಕಾಪಿ ನಾನು ಹೋಗ್ತಾ ಇದೆ. ಸರ್, ಮುಖ್ಯವಾಗಿ ಎಲ್ಲಕ್ಕಿಂತ ಮೊದಲನೇದಾಗಿ ಪ್ರಧಾನಮಂತ್ರಿಯವರು ನಾವು ನಮ್ಮ ಪರವಾಗಿ, ನಮ್ಮ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಸತತ 3ನೇ ಬಾರಿ ಅವರು ಚುಕ್ಕಾಣಿ ವಹಿಸ್ಕೊಂಡಿದ್ದಾರೆ. ಈ ಪೀರಿಯಡಲ್ಲಿ, ಈ ಬರುವಂಥ 5 ವರ್ಷ ಪೀರಿಯಡ್ ಭಾಳ ಇಂಪಾರ್ಟೆಂಟು. ಯಾಕಂದರೆ ಆರ್ಥಿಕವಾಗಿ ಮತ್ತು ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಬೆಳೀಬೇಕಾದ್ರೆ ಈ ಮಹತ್ವ ಘಟ್ಟದಲ್ಲಿ ನಾವಿದ್ದೇವೆ. ಇಂಥ ಒಂದು ಸ್ಟಾರ್ಟಿಂಗ್ ಏನು ಟೈಮ್ ಇದರಲ್ಲಿ, ಇದರಲ್ಲಿ ಫೌಂಡೇಶನ್ ಅವರು ಹಾಕ್ತಾರೆ. ಯಾಕೆಂದರೆ ಮೊದಲೇ ಕೇವಲ BJP ಗೌರ್ಮೆಂಟ್ ಇರ್ತಿತ್ತು, ಈಗ ಅದು ಇಲ್ಲ. ಈಗ NDA ಗೌರ್ಮೆಂಟ್ ಬಂದದಕ್ಕೋಸ್ಕರ ಅವರ ಕೆಲವು ರೀತಿ ನೀತಿಗಳು ಚೇಂಜ್ ಆಗ್ಬೋದು. ಸೊ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಮುಖ್ಯವಾಗಿ ಈ ಬೆಳವಣಿಗೆ, ಆರ್ಥಿಕವಾಗಿ ಬೆಳವಣಿಗೆಗೆ ಏನು ಸಹಕಾರಿ ಆಗ್ತದೆ ಅನ್ನೋದನ್ನು ನಾವು ಮನವಿ ಮಾಡಿಕೊಂಡಿದ್ದೇವೆ. ಅದರ ಪ್ರಕಾರ ತಮ್ಮೆಲ್ಲರ ಜೊತೆಗೂ ನಾವು ನಮ್ಮ ಭಾವನೆಗಳು ಹಂಚಿಕೊಳ್ತೇವೆ. ಯಾಕಂದರೆ ನಮ್ಮ ಕಲಬುರಗಿಯ ಯಾವುದೇ ಒಂದು ಬೆಳವಣಿಗೆ ಆಗಬೇಕಾದ್ರೆ ತಮ್ಮ ಪಾತ್ರ ಭಾಳ ದೊಡ್ಡದು. ನಾನು ಹಿಂದಿಂದ ನೋಡ್ಕೊಂಡ್ಬಂದೀನಿ. ಏರ್ಪೋರ್ಟ್ ಆಗಬೇಕಾದ್ರೆ, ಜಯದೇವ್ ಹಾಸ್ಪಿಟ್ಲು ನಮ್ಮ ಚೇಂಬರ್ ಕಡೆಯಿಂದ ಆಗಬೇಕಾದ್ರೆ ನಿಮ್ಮ ಪಾತ್ರ ಬಹಳ ದೊಡ್ಡದಿತ್ತು ಅದರಲ್ಲಿ. ಸೊ ಇದು ಕೂಡ ಅದೇ ರೀತಿ ನಮ್ಮ ಬೇಕಾದ ಅಂಶಗಳು ಸರ್ಕಾರಕ್ಕೆ ಮನಮುಟ್ಟುವಂತೆ ತಾವು ಮಾಡ್ತೀರಂತ ನಾವು ಭಾವಿಸ್ತೇನೆ. ಸರ್, ಎಲ್ಲಕ್ಕಿಂತ ಮೊದಲನೇದಾಗಿ ನಾವು ತೊಗೊಳ್ಬೇಕಂದ್ರೆ ಆರ್ಟಿಕಲ್ 371J ಏನಿದೆ, ಪರಿಣಾಮಕಾರಿಯಾಗಿ ಮೂಡಿ ಬರ್ತಾ ಇಲ್ಲ. ಕೇವಲ ಹೆಸರಿಗೋಸ್ಕರ 371 ಇದೆ. ಸೊ ಎಜುಕೇಷನು ಸ್ವಲ್ಪ ಎಂಪ್ಲಾಯ್ಮೆಂಟಲ್ಲಿ ಏನೋ ಸ್ವಲ್ಪ ಪ್ರಾಫಿಟ್ ಆಗ್ತಾ ಇದ್ದಾರೆ. ಔದ್ಯೋಗಿಕವಾಗಿ ಈಗೇನು ವಿದರ್ಭ ಮತ್ತು ತೆಲಂಗಾಣ ಯಾವ ರೀತಿ ಔದ್ಯೋಗಿಕವಾಗಿ ಡೆವಲಪ್ಮೆಂಟ್ ಆಗಿವೆ, ಇವತ್ತು ನೋಡಬೇಕಾದ್ರೆ ಆಂಧ್ರದಲ್ಲಿ 63 ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಕೆಲಸ ಮಾಡ್ತಾ ಇವೆ. ನಮ್ಮಲ್ಲಿ ಒಂದಕ್ಕೂ ಅವಕಾಶ ಇಲ್ಲ. ಸೊ ಈ ರೀತಿ ಕಾಂಪಿಟೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂದರೆ 5 ವರ್ಷ ಇನ್ಕಮ್ ಟ್ಯಾಕ್ಸ್ ಇರೋದಿಲ್ಲ, 5 ವರ್ಷ GST ಇರೋದಿಲ್ಲ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಲೆಕ್ಕ ಹಾಕಿ ಅವ್ರ ಜೊತೆ ನಾವು ಕಾಂಪೀಟ್ ಮಾಡಬೇಕು. ಮತ್ತು ಆಂಧ್ರ ಗೌರ್ಮೆಂಟ್ ಕೂಡ, ಈ ತೆಲಂಗಾಣ ಗೌರ್ಮೆಂಟ್ ಕೂಡ ಎಷ್ಟು ರಿಯಾಯಿತಿ ದರದಲ್ಲಿ ಈ ಇಂಡಸ್ಟ್ರಿಯಲ್ ನಿವೇಶನಗಳನ್ನು ಹಂಚಿಸ್ತದೆ. ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಯಾವ ರೀತಿ ಹಿಡ್ಕೊಂಡು ಬರ್ತಿದೆ. ಮತ್ತು MSMEಗಳು, ಅದರ ಕೆಳಗಡೆ ಏನು MSMEಗಳು ಯಾವ ರೀತಿ ಬೆಳವಣಿಗೆ ಆಗ್ತದೆ ತಮಗೆಲ್ಲ ಗೊತ್ತಿದೆ. ಆ ಒಂದು ನಿಟ್ಟಿಗೋಸ್ಕರ SCZಗಳು ನಾವು 371G ಅಡಿಯಲ್ಲಿ ಪರಿಣಾಮಕಾರಿಯಾಗಿ ಮೂಡಿ ಬರಲಿ ಇವತ್ತು ಪ್ರಯತ್ನ ಮಾಡಬೇಕು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ, ಕೇಂದ್ರ ಸರ್ಕಾರ ನಮಗೆ 371G ಅಕಾರ್ಡ್ ಮಾಡಿದೆ. ಅದಕ್ಕೋಸ್ಕರ ಫೈನಾನ್ಷಿಯಲಿ ಕೂಡ ನಮಗೆ ಅವರು ಸಹಾಯ ಕೊಡಬೇಕು. ಇದುವರೆಗೂ ಫೈನಾನ್ಷಿಯಲಿ ಅವರು ಮಾತೇ ತೆಗೆದಿಲ್ಲ. ವಿದರ್ಭಗೆ 371 ಇದೆ, ಅವ್ರಿಗೆ ಕೊಡ್ತಾ ಇದ್ದಾರೆ, ತೆಲಂಗಾಣ ಕೊಡ್ತಾರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ಸೊ ನಾವೇನು ಪಾಪ ಮಾಡಿದ್ದೀವಿ, ನಮಗೆ ಯಾಕೆ ಕೊಡ್ತಾ ಇಲ್ಲ? ಇಲ್ಲಿ ಕೂಡ ನಮ್ಮ ಪರ್ ಕ್ಯಾಪಿಟಲ್ ಇನ್ಕಮ್ ಏನು ನಾವೇನು ಭಾಳ ಮುಂದುವರೆದಿಲ್ಲ. ಅತ್ಯಂತ ಹಿಂದುಳಿದ ದೇಶದಲ್ಲಿ ಅತ್ಯಂತ ಹಿಂದುಳಿದ ಭಾಗ ಅಂತಂದರೆ ನಮ್ಮದು ಬರ್ತದೆ, ಕಲ್ಯಾಣ ಕರ್ನಾಟಕ ಬರ್ತದೆ. ನಾವು ಪ್ರಧಾನಮಂತ್ರಿಗಳನ್ನು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ನಾವು ಈ ಮೂಲಕ ವಿನಂತಿಸಿಕೊಳ್ತೇವೆ. 371J ಪರಿಣಾಮಕಾರಿ ಮೂಡಿ ಬರಲು ದಿಟ್ಟ ಹೆಜ್ಜೆಗಳನ್ನು ಇಡಬೇಕಂತ ನಾವು ಕೇಳಿಕೊಡ್ತೇವೆ ಸರ್.
ಹಾಸ್ಟೆಲ್ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಜುಲೈ 10ರಂದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘದ ಅಧ್ಯಕ್ಷ ಭೀಮಶೆಟ್ಟಿ ಎಂಪಳ್ಳಿ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರರ ಸಂಘ ಸಂಯೋಜನೆಗೊಂಡಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಹಾಸ್ಟೆಲ್ ನೌಕರರು ತಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಒತ್ತಾಯಿಸಿ ಕಳೆದ 2 ತಿಂಗಳಿನಿಂದ ನಿರಂತರವಾಗಿ ಹೋರಾಟ ಮಾಡಿ ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಕೂಡ ಸಮಸ್ಯೆ ಹೆಚ್ಚಾಗ್ತಾ ಇದೆ ಹೊರತು ಕಾರ್ಮಿಕರ ಸಮಸ್ಯೆ ಬಗೆಹರಿಯುತ್ತಿಲ್ಲ. ಕಾರ್ಮಿಕರು ಅತ್ಯಂತ ಸಂಕಷ್ಟದಲ್ಲಿ ಒದ್ದಾಡುವಂತಾಗಿದೆ. ಆದ ಕಾರಣ ಹಾಸ್ಟೆಲ್ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಜುಲೈ 10ರಂದು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ನಡೆಸಲು ತೀರ್ಮಾನಿಸಲಾಗಿದೆ ಎಂದರು. ಸಂಘದಿಂದ ಏನು ಸಮಸ್ಯೆ ಬಗೆಹರಿತಾ ಇಲ್ಲ. 300-400 ಜನ ಹೋಗಿ ನಾವು ಪ್ರತಿಭಟನೆ ಮಾಡಿದ್ರೆ ಜಿಲ್ಲಾಡಳಿತ ಅದಕ್ಕೇನು ಕಿಮ್ಮತ್ತೇ ಕೊಡ್ತಾ ಇಲ್ಲ ಅವ್ರಿಗೆ. ಹೀಗಾಗಿ ನಾವು ತೀರ್ಮಾನ ಮಾಡಿದೆವು, ನಾವು ಅವರು ಅಲ್ಲದೇ ನಮ್ಮ ಹಾಸ್ಟೆಲ್ ನೌಕರರಿಗೆ ಪ್ರತಿಭಟನೆಗೆ ಬರೋದಕ್ಕೆ ಅನ್ಸೋದು. ಈಗ ನೀವು ಹೆಂಗೆ ಓದ್ತೀರಿ, ನೀವು ಹೋದ್ರೆ ಕೆಲಸನೇ ತೆಗಿತೇವೆ ಅನ್ಸೋದು. ಹೀಗಾಗಿ ನಾವು ವಿಚಾರ ಮಾಡಿದೆವು, ಇದು ಹೋರಾಟ ಮುಂದುವರಿಸಬೇಕು ಮತ್ತು ಹೆಚ್ಚಿನ ಸಂಖ್ಯೆ ಸೇರಿ ಒಂದು ಬೃಹತ್ ರ್ಯಾಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ಎಲ್ಲ ನಮ್ಮ ಘಟಕಗಳಿಗೂ ಇನ್ಫಾರ್ಮೇಷನ್ ಮಾಡಿದೆವು. ಈ ಹೋರಾಟ ಹಾಸ್ಟೆಲ್ ನೌಕರ ಸಂಘ ಅಂದರೆ ಇದು ಕೂಲಿಕಾರ ಸಂಘದ ನೇತೃತ್ವದಾಗೆ ಇದೆ. ಅದು ಮೊದಲ ನಮ್ಮ ಕೂಲಿಕಾರ ಸಂಘದಾಗೆ ಅದು ಕಟ್ಟಿದ ಸಂಯೋಜನೆ ಅದು. ಅದಕ್ಕಾಗಿ ಅದರ ನೇತೃತ್ವದಾಗ ಹೋರಾಟ ನಡೆಸಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿದೆವು. ಇವತ್ತು ನಾವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೆದ ಮೊದಲು ಕೂಡ ಹೇಳಿದೆವು. ಪ್ರತಿ ತಿಂಗಳು ಸ್ಯಾಲ್ರಿ ಕಡಿಮೆ ಹಾಕೋದು, PF ಕಟ್ಟಲ್ದು, ಭಾಳಷ್ಟು ಮೋಸ ನಡೆದ ಅಂತೇಳಿ ಜಿಲ್ಲಾಡಳಿತಕ್ಕೆ ಎಷ್ಟು ನಮೂನೆ ತರಬೇಕು ಗಮನಕ್ಕೆ ತಂದಿದ್ದೆವು. ಅವರಿಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು 22ನೇ ಇಸ್ವಿದಾಗ 100 ಮಂದಿದು ಕೊಟ್ಟಿದ್ದೆವು. ಈಗ ಸದ್ಯಕ್ಕೆ ಫೆಬ್ರವರಿ ತಿಂಗಳದಾಗ 200 ಮಂದಿದು ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದು ಪ್ರೂವ್ ಮಾಡಿರಿ, ಇದು ಇಷ್ಟದ ನೀವು ಚೆಕಪ್ ಮಾಡಿರಿ ಅಂದ್ರೆ ಚೆಕಪ್ ಮಾಡೋಕ್ಕಿತ್ತೇರಿಲ್ಲ. ಕಾರ್ಮಿಕ ಇಲಾಖೆದವ್ರನ್ನೂ ಏನೂ ತನಿಖೆ ಇಲ್ಲ. ಸುಳ್ಳು ನೋಡ್ತೀವಿ ಮಾಡ್ತೀವಿ ಅಂತಾರೆ. ಎಲ್ಲಿ ನಾವು ಅರ್ಜಿ ಕೊಟ್ಟಿವಿ ಅದು ಬಿಡ್ತಾರೆ, ಅರ್ಜಿ ಕೊಡಲ್ಲವ್ರು ಹೋಗಿ ತನಿಖೆ ಮಾಡ್ತಾರೆ ಇಂಥ ಕಾರ್ಮಿಕ ಇಲಾಖೆ ಗುಲ್ಬರ್ಗ. ಹೀಗಾಗಿ ಇವತ್ತು ಈ ಸಮಸ್ಯೆನೇ ಬಗೆಹರಲ್ಲ ಉಂಟದಂದ್ರೆ ಏನು ಮಾಡಬೇಕು? ಜಿಲ್ಲಾಧಿಕಾರಿ ಒಳ್ಳೆಯವ್ರು ಮೇಡಮ್ ಅಂತ ಅವರಿಗೆ ಹಲವಾರು ಸಲ ಹೋಗಿ ಗಂಟು ಬಿದ್ದೀವಿ, ಇದು ನೋಡಿರಿ ಮೇಡಮ್ ಬಗೆಹರಿಸ್ರಿ ಅಂಥೇಳಿ. ಅವ್ರನ್ನೂ ಹೇಳಿದ್ರು, ಆಯ್ತು ಅವ್ರಿಗೆ ಕರೆಯೋದು ಯಾರಿಗೆ DOಗ JDಗೆ ಅವ್ರಿಗೆ ಕರೆದು ಆಯ್ತು ಇದು ಬಗೆಹರಿಸಪ್ಪ ಅಂತ ಹೇಳ್ತಾರೆ, ಬಿಡ್ತಾರೆ. ಅದ್ರ ಸಮಸ್ಯೆ ಬಗೆಹರಲ್ದು ಮತ್ತೆ ಹೆಚ್ಚಿಗೆ ಆಲತ್ತದ, ಕಮ್ಮಿ ಆಲತ್ತಿಲ್ಲ. ಹೀಗಾಗಿ ಈ ಹೋರಾಟ ಇವತ್ತು ನಾವು ತೀವ್ರಗತಿಯಲ್ಲಿ ನಡೆಸ್ಬೇಕಂತ ತೀರ್ಮಾನ ಮಾಡಿದೆವು. ಮತ್ತು ಅಲ್ಲದೇ ಇವತ್ತು ಸಮಾಜ ಕಲ್ಯಾಣ ಇಲಾಖೆದವರು ನಾವು ಮೊನ್ನೆ ಹೋರಾಟ 5 ದಿವಸ ಕುಂತಿದ್ದೆವು, ನಿರಂತರ ಧರಣಿ. ಹೆಣ್ಮಕ್ಳು ಸಮೇತ ಅಲ್ಲೇ ರಾತ್ರಿ ಉಳಿದು ಊಟ ಅಡುಗೆ ಅಲ್ಲೇ ಮಾಡಿ ಅಲ್ಲೇ ಉಳಿದಿದ್ದೆವು. ಆ ಉಳಿದಾಗ ಅವರ DC ಅವ್ರು ಕರೆದಂದರು, ಇಲ್ಲ ಇದು ಏನೇ ಮಾಡಿರಿ ನೀವು ವಾಪಸ್ ತಗೋರಿ ಹೋರಾಟ, ಈ ಸಲ ನಾನು ಬಗೆಹರಿಸ್ತೀನಿ ಅಂಥೇಳಿ. ಅದು KKRD ಮೀಟಿಂಗ್ ಇತ್ತು, ಮಿನಿಸ್ಟರ್ಸ್ ಬಂದಿರು, ನಮ್ಮ BCM ಮಂತ್ರಿಗೂ ಹೋಗಿ ಗಂಟು ಬಿದ್ದೆವು. ಅವ್ರನ್ನೂ ಹೇಳಿದ್ರೆ ಇಲ್ಲ ಅದು ಬಗೆಹರಿಸ್ತೇವೆ ನೀವು ಮನವಿ ಕೊಟ್ಟು ಇವತ್ತು ಹೇಳ್ರಿ ಮಳೆ ಹೊಂಟದ ಅಂತಂದರು. ಅಂದ್ಮ್ಯಾಗ ನಾವು ವಾಪಸ್ ಹೋರಾಟ ಅವತ್ತು ವಾಪಸ್ ತೊಗೊಂಡೆವು. ತೊಗೊಂಡು ಮರುದಿವಸ 2ನೇ ತಾರೀಕಿಗೆ ಅವ ಮೈಸೂರಿನ ಏನು ಶಾರ್ಪ್ ಅಂತ ಮ್ಯಾನ್ ಪವರ್ ಏಜೆನ್ಸಿಯನ್ನು ಅವ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ತೊಗೊಂಡು ಒಂದು ಸಭೆ ಮಾಡ್ಯಾನ. ಸಭೆ ಮಾಡಿ ಎಲ್ಲ ನಮ್ಮವ್ರಿಗೆ ಅನಿಸ್ಬಿಟ್ಟಾನ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟಿವಲ್ಲ ಅಂತದ್ದು. ಇಲ್ಲ ನಿಮ್ಗೇನು ಬಾಕಿ ಅದ? ಬಾಕಿನೇ ಇಲ್ಲ. ನಮ್ಮವರು ಹೇಳೋದು ನಮ್ಮ 4-5 ತಿಂಗಳು ಬಾಕಿ ಅದ. ಅವ ಏನೂ ಒಂದಿಲ್ಲ, ಮಾರ್ಚ್ ತನಕ ನಿಮ್ದೆಲ್ಲ ಕ್ಲಿಯರ್ ಅದ, ₹1 ಬಾಕಿ ಇಲ್ಲ ಅಂತ. ಹಿಂಗೆ ಆದ್ಮ್ಯಾಗ ಕೆಲವೊಂದು ಹೆಣ್ಮಕ್ಳು ಎದುರು ನಿಂತು ಕೇಳಿದಕ್ಕೆ ನೀವು ನಾಳೆ ಹಿಡಿದು ಕೆಲಸಕ್ಕೆ ಬರಬೇಡ್ರಿ ಏನಿಲ್ಲ ಅಂತ. ಅವಾಗ ಅಧಿಕಾರಿಗಳು ಗಿರೀಶ್ ಅಂಥೇಳಿ ಗಿರೀಶ್ ರಂಜೋಳ್ಕರ್ ಅಂತ ಸಮಾಜ ಕಲ್ಯಾಣ AD ಇದ್ದಾರೆ, ಅವ್ರು ಎದರ ಅಲ್ಲಿ ಶ್ರೀಶೈಲ ಅಂತ ಒಬ್ಬ ಸ್ವಾಮಿ ಅಕೌಂಟೆಂಟ್, ಅವರಿಬ್ಬರು ಏನದ ಅವ್ರು ಎದರ ಮ್ಯಾನ್ ಪವರ್ ಏಜೆನ್ಸಿ, ಇವ್ರು 3 ಕಲಿತು ಅನಿಸಿ ಹೋರಾಟಕ್ಕೆ ಹೋಗಬಾರ್ದು, ಹೋದ್ರೆ ನಿಮ್ಮ ಕೆಲಸಕ್ಕೆ ಕಿತ್ತೀವಿ ಅಂಥೇಳಿ ಅವ್ರಿಗೆ ಭಯ ಹಾಕ್ಯಾರ. ಹೀಗಾಗಿ ಇಂಥ ಒಬ್ಬ ಅಧಿಕಾರಿಗಳೇ ಕುಂತು ಹಿಂಗೆ ಮಾಡ್ಲತ್ತಿದ್ದು. ಮತ್ತು ಅದ್ರಾಗ ಹೇಳಬೇಕಾದ್ರೆ ಒಂದು ಅದೇ ಏಜೆನ್ಸಿ ಮೈನಾರಿಟಿ ಇಲಾಖೆಗೂ ಇದ್ದಾನೆ, ಇಲ್ಲಿ ಶಾರ್ಪ್ ಅಂತೇನು ಇದ್ದಾನೆ, ಮೈನಾರಿಟಿನೂ ಅವನಿಗೆ, ಸೋಷಿಯಲ್ ಹೆಲ್ಪರ್ ಅವನಿಗೆ ಇದೆ. ಮತ್ತು ಮುರಾರ್ಜಿ ಒಂದು ಕೊಟ್ಟರೆ ಈಗ ಹೊಸದಾಗಿ ಆರ್ಡ್ರ್ ಮಾಡ್ಯಾರ ಈಗ ಮೊನ್ನೆ ರೀಸೆಂಟ್. ಅದು ಆರ್ಡ್ರ್ ಯಾಕೆ ಮಾಡಿದ್ರಿ? ಅವ್ನು ಇಷ್ಟೆಲ್ಲ ಗದ್ದಲದ, ಅವ್ನು ಮೊದಲೇ ನಮ್ಮವ್ರಿಗೆ ಪರೇಷನ್ ಮಾಡ್ಯಾನ ಅಂತೇಳಿ DC ಅವ್ರಿಗೆ ಹೇಳಿದ್ರೆ ಅದು ಹೋಲ್ಡ್ ಮಾಡ್ಯಾರ ಅಷ್ಟೇ. ಅವನಿಗೆ ಇದು ಕೊಟ್ಟಿಲ್ಲ, ನೀವು ಪೇಮೆಂಟ್ ಹಾಕಿ ಸ್ಯಾಲ್ರಿ ಅವ್ರಿಗೆ ಅಂತ ಹೋಲ್ಡ್ ಮಾಡಿ ಅಷ್ಟೇ ಇಟ್ಟಾರ. ಈಗ 3 ತಿಂಗಳಾಯ್ತು ಬಜೆಟ್ ಅದ, 400 ಜನರದ್ದು ಬಜೆಟ್ ಬಂದು 3 ತಿಂಗಳಾಯಿತು. DC ಮೇಡಮ್ ಅವರು ಹೇಳ್ತಾರೆ ಅಷ್ಟೇ, ಅದು ಮಾಡೀನಿ ಅವ್ರು JD ತೊಗೊಂಡು ಬರಪ್ಪ, ಅದು ಆರ್ಡ್ರ್ ಮಾಡಿಬಿಡ್ತೀನಿ, ಸ್ಯಾಲ್ರಿ ಹಾಕ್ರಿ ಅವ್ರು ಬಜೆಟ್ ಅದಲ್ಲ ಅಂತ ಅಂತಾರೆ, ಬಿಡ್ತಾರೆ ಅಷ್ಟೇ. ಇಲ್ಲಿವರೆಗೂ ಸ್ಯಾಲ್ರಿ ಆಗಿಲ್ಲ, ದಿನ ಬಜೆಟ್ ಇದ್ರೂ ಆಗಿಲ್ಲ. ಮತ್ತು ಯಾಕೆ ಹಂಗೆ ಅಲ್ಲತ್ತದ ಗೊತ್ತಾಗತ್ತಿಲ್ಲ ನನಗದು. ಅವ್ರು PF ಇಲ್ಲ, ESI ಇಲ್ಲ, ಅವು ಎಲ್ಲದ್ರ ಬಗ್ಗೆನೂ ಕೂಡ ಡಿಟೇಲಾಗಿ ಕೊಟ್ಟೆವು. ಆದರೆ ಇವತ್ತು ಅವರಿಗೆ ಅದು ಎಷ್ಟದಂದ್ರೆ ಸುಮಾರು ಏನೇನು ಆಗಿಲ್ಲ ಅಂದ್ರೂ ₹1 ಕೋಟಿ ಮ್ಯಾಗ ಹಗರಣ ಅದು. ಮೂಡಾದಲ್ಲಿ CM ಸಿಕ್ಕಿ ಬಿದ್ದಿದ್ದಾರೆ. ಮನೆಯಲ್ಲಿ ಇರುವ ಹೆಣ್ಣು ಮಕ್ಕಳನ್ನು ಬೀದಿಗೆ ತಂದಿದ್ದಾರೆ ಎಂದು ಮಾಜಿ ಸಚಿವ KS ಈಶ್ವರಪ್ಪ ಲೇವಡಿ ಮಾಡಿದರು. ಕರ್ನಾಟಕ ಸಿಮೆಂಟ್ ಮಜ್ದೂರ್ ಸಂಘದ ಅಧ್ಯಕ್ಷರಾಗಿ ಕಳೆದ 20 ರಿಂದ 30 ವರ್ಷದಿಂದ ಸಂಘದ ಅಧ್ಯಕ್ಷರಾಗಿದ್ದ ಈಗ ಡಾಕ್ಟರ್
ಪ್ರಭುರಾಜ್ ಕಾಂತ್ ಅವರು ಏಕಾಏಕಿ ರಾಜೀನಾಮೆ ನೀಡಿದ್ದು ಸರಿಯಲ್ಲವೆಂದು ಜ್ಯೋತಿ ಅಡಿಕೆ ಆಕ್ರೋಶ ವ್ಯಕ್ತಪಡಿಸಿದರು. ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಸ್ಲಿಮರ ಬೆಂಬಲದಿಂದ ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅಂತ ಅಂದುಕೊಂಡಿದ್ರು. ಈಗ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯನ್ನ ಮಾಡಿದ್ದಾರೆ. ಬಿಜೆಪಿಗೆ ಸಂಪೂರ್ಣ ಬಹುಮತ ಬಂದಿರುವುದು ರಾಹುಲ್ ಗಾಂಧಿಗೆ ಖುಷಿಯಾಗಿದೆ. ಹಿಂದೂ ಸಮಾಜ ಹಿಂಸಾಕೃತಿಗೆ ಇಳಿದಿದೆ ಎನ್ನುವ ಹೇಳಿಕೆ ನೀಡಿದ್ದಾರೆ. ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವು ಮಾಡುವ ರೀತಿಯಲ್ಲಿ ರಾಹುಲ್ ಹೇಳಿಕೆ ನೀಡಿದ್ದಾರೆ. ಅಪರೂಪಕ್ಕೊಮ್ಮೆ ಈ ದೇಶದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಕೊನೆಯವರೆಗೂ ವಿರೋಧ ಪಕ್ಷದ ನಾಯಕರಾಗಿ ಇರಲಿ. ರಾಹುಲ್ ಗಾಂಧಿ ವಿರೋಧ ಪಕ್ಷದ ನಾಯಕ ಸ್ಥಾನ ಗೌರವ ಬರುವ ರೀತಿಯಲ್ಲಿ ನಡೆದುಕೊಳ್ಳಬೇಕು. ಇಲ್ಲದೆ ಹೋದರೆ ಇಡೀ ಹಿಂದೂ ಸಮಾಜ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳಲಿದೆ ಎಂದರು. ಇನ್ನು ವಾಲ್ಮೀಕಿ ನಿಗಮದ ಹಗರಣ ವಿಚಾರವಾಗಿ ಮಾತನಾಡಿದ ಅವರು, ವಾಲ್ಮೀಕಿ ಹಗರಣ ನಿಗಮದ ಅಧ್ಯಕ್ಷ ರಾಜೀನಾಮೆ ನೀಡಿಲ್ಲ. ಈ ಪ್ರಕರಣ ಇಡೀ ದೇಶದ ಗಮನ ಸೆಳೆದಿದೆ. ಪರಿಶಿಷ್ಟ ವರ್ಗದವರಿಗೆ ಕಾಂಗ್ರೆಸ್ ಹೇಗೆ ಮೋಸ ಮಾಡಿಕೊಂಡು ಬಂದಿದೆ ಎನ್ನುವುದಕ್ಕೆ ಇದೊಂದು ನಿದರ್ಶನ ಎಂದರು. ಮಾಜಿ ಸಚಿವ ನಾಗೇಂದ್ರ ಹಾಗೂ ನಿಗಮದ ಅಧ್ಯಕ್ಷರನ್ನ ಕೂಡಲೇ ಬಂಧಿಸಬೇಕು. ಇನ್ನು ಮುಡ್ಡಾ ಹಗರಣದ ವಿಚಾರವಾಗಿ ಮಾತನಾಡಿದ ಅವರು, ಮುಡ್ಡಾದಲ್ಲಿ ಸಿಎಂ ಸಿಕ್ಕಿಬಿದ್ದಿದ್ದಾರೆ. ಮನೆಯಲ್ಲಿ ಇರುವ ಹೆಣ್ಣು ಮಕ್ಕಳನ್ನ ಬೀದಿಗೆ ತಂದಿದ್ದಾರೆ. ನ್ಯಾಯಾಧೀಶರ ಕೈಗೆ ಪ್ರಕರಣವನ್ನ ಕೊಟ್ಟು ತನಿಖೆ ಮಾಡಿಸಲಿ. ಸಿಎಂ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಇನ್ನು ಈ ಪ್ರಕರಣದ ತನಿಖೆಗೆ ಸಿಬಿಐಗೆ ವಹಿಸಬೇಕು ಎಂದು ಆಗ್ರಹಿಸಿದರು. ಈಶ್ವರಪ್ಪ ಆಗ್ರಹಿಸಿದರು. ಈಗ ಇಲ್ಲಿ ತನಕ ನೇರವಾಗಿ ಹಿಂದೂ ಸಮಾಜವನ್ನು ಯಾರು ಟೀಕೆ ಮಾಡೋಂಥ ಧೈರ್ಯ ಮಾಡ್ತಿರಲಿಲ್ಲ. ಮುಸಲ್ಮಾನರ ಬೆಂಬಲವನ್ನು ತಗೊಂಡು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನೋಂಥ ಪ್ರಯತ್ನಗಳು ನಡೆಸ್ಕೊತ ಬಂದರು. ಈಗ ಲೋಕಸಭೆ ಚುನಾವಣೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಗೆ ಸ್ವತಂತ್ರವಾಗಿ ಪೂರ್ಣ ಬಹುಮತ ಬಂದಿಲ್ಲ ಅನ್ನೋದೊಂದೇ ಕಾಂಗ್ರೆಸ್ನವರಿಗೆ, ವಿಶೇಷವಾಗಿ ರಾಹುಲ್ ಗಾಂಧಿಯವರಿಗೆ ಬಹಳ ಸಂತೋಷ ಆಗಿದೆ. ಹಾಗಾಗಿ ಹಿಂದೂ ಸಮಾಜ ಹಿಂಸಾಕೃತ್ಯದಲ್ಲಿ ಇಳಿದುಬಿಟ್ಟಿದೆ ಅನ್ನೋಂಥ ಒಂದು ಹೇಳಿಕೆ ಕೊಟ್ಟು ಇಡೀ ಪ್ರಪಂಚದ ಹಿಂದೂಗಳಿಗೆ ನೋವನ್ನು ಆಗೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅಪರೂಪಕ್ಕೊಮ್ಮೆ ಲೋಕಸಭೆಯಲ್ಲಿ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರೋದು ನಮಗೆಲ್ರಿಗೂ ಸಂತೋಷ. ಅವರು ವಿರೋಧ ಪಕ್ಷದಲ್ಲೇ ಇರಲಿ, ವಿರೋಧ ಪಕ್ಷದ ನಾಯಕರಾಗೇ ಇರಲಿ ಕೊನೆ ತನಕನೂ, ನಾನು ಅದನ್ನೇನು ಬೇಡ ಅನ್ನಲ್ಲ. ಆದರೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೂಡ ಅದಕ್ಕೆ ಗೌರವ ಬರೋ ರೀತಿಯಲ್ಲಿ ಅವ್ರು ನಡ್ಕೋಬೇಕು ಅನ್ನೋಂಥ ಒಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇಲ್ಲ ಅಂತಂದರೆ ಇಡೀ ಹಿಂದೂ ಸಮಾಜ ಕೇವಲ ರಾಹುಲ್ ಗಾಂಧಿ ಮೇಲೆಲ್ಲ ಪೂರ್ಣ ಕಾಂಗ್ರೆಸ್ಸಿನ ವಿರುದ್ಧವೇ ತಿರುಗಿ ಬೀಳುತ್ತೆ ಅನ್ನೋಂಥ ಎಚ್ಚರಿಕೆ ಕೂಡ ನಾನು ಈ ಸಂದರ್ಭ ಕೊಡೋಕ್ಕೆ ಇಷ್ಟಪಡ್ತೀನಿ. ಸರ್, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರಿಗೆ ಹಣ ಕೊಟ್ಟಿದ್ದೀವಿ ಅಂತ ಆರೋಪಿನ ಹೇಳಿಕೆ ಕೊಟ್ಟಿದ್ದಾರೆ. ಆಮೇಲೆ ಬಸವರಾಜ್ ದದ್ದಲ್ಗೂ ಕೊಟ್ಟಿದ್ದೀವಿ ನಿಗಮದ ಅಧ್ಯಕ್ಷ ಇದುವರೆಗೂ ರಾಜೀನಾಮೆ ನೀಡಿಲ್ಲ. ಅವರು ನಾಗೇಂದ್ರ ಅವ್ರನ್ನ ಪೊಲೀಸರು ವಿಚಾರಣೆ ಕೂಡ ಸರಿಯಾದ ರೀತಿಯಲ್ಲಿ ಒಳಪಡಿಸಿ ಅರೆಸ್ಟ್ ಕೂಡ ಮಾಡ್ತಾರೆ. ವಾಲ್ಮೀಕಿ ನಿಗಮದ ಹಗರಣ ಇವತ್ತು ಇಡೀ ದೇಶದ ಗಮನವನ್ನು ಸೆಳೆದಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಕಾಂಗ್ರೆಸ್ನವ್ರು ಹೇಗೆ ಮೋಸ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದಕ್ಕೆ ಇದೊಂದು ನೇರ ಜ್ವಲಂತ ಸಾಕ್ಷಿ. ಈಗಾಗಲೇ ಸಚಿವರಾಗಿರೋಂಥ ನಾಗೇಂದ್ರರವರು ಮುಂಚೆ ಮುಖ್ಯಮಂತ್ರಿಗಳಾಗಿ ಎಲ್ಲರೂ ಕೂಡ ನಾವು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಿದ್ರು. ಇಡೀ ಸಮಾಜ ಜಾಗೃತಿ ಆದ ನಂತರ ಅವರು ರಾಜೀನಾಮೆ ಕೊಡಲೇಬೇಕಾಯಿತು, ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಅನೇಕ ಸಾಕ್ಷಿಗಳು ಸಿಕ್ಕಿದೆ. ಹಾಗಾಗಿ ಸಾಕ್ಷಿಗಳು ಸಿಕ್ಕ ನಂತರವೂ ಕೂಡ ಇನ್ನೂ ಕೂಡ ನಾನು ನಾಗೇಂದ್ರ ಅವ್ರನ್ನಾಗಲಿ ದದ್ದಲ್ ಅವರನ್ನಾಗಲಿ ಬಂಧನ ಮಾಡದೇ ಇರೋದು ತುಂಬ ಅನ್ಯಾಯ. ತಕ್ಷಣ SITನವರು ಯಾವುದೇ ಒಂದು ಪ್ರಭಾವಕ್ಕೆ ಒಳಗಾಗದೇ ಆ ಮಂತ್ರಿ ಆಗಿದ್ದಂಥ ನಾಗೇಂದ್ರ ಅವರಿಗೆ ಮತ್ತು ಚೇರ್ಮನ್ ಆಗಿದ್ದ ದದ್ದಲ್ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಒತ್ತಾಯನ ಮಾಡ್ತೀನಿ. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿ ಇಷ್ಟು ದೊಡ್ಡ ಹಗರಣಕ್ಕೆ ಸಿಕ್ಕೊಂಡಿರೋದು ಮೂಡಾದಲ್ಲಿ ನಡೆದಿರೋಂಥ ಘಟನೆ. ಮನೆಯಲ್ಲಿರೋಂಥ ಹೆಣ್ಮಕ್ಳು ಕೂಡ ರಸ್ತೆಗೆ ತಂದುಬಿಟ್ರು. ಒಬ್ಬ ಮುಖ್ಯಮಂತ್ರಿಗಳಾಗಿ ಹೇಳಿಕೆಗಳು ಕೊಡ್ತೀಯಾರಲ್ಲಿ ಏನೂ ಹಗರಣ ನಡೆದೇ ಇಲ್ಲ ಅಂತ. ನಡೆದೇ ಇಲ್ಲ ಅನ್ನೋದಾದರೆ CBI ಕೊಡೋಕೆ ಯಾಕೆ ಹಿಂದೆ ಮುಂದೆ ಕೊಡ್ತೀರಿ? ಬೇಡ, ಅವಳು ಸರಿಯಾದ ಒಬ್ಬ ನ್ಯಾಯಾಧೀಶರ ಕೈ ಕೊಟ್ಟೋದ್ರ ಬಗ್ಗೆ ತನಿಖೆ ಮಾಡಿಸಿ. ಅದು ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದರಲ್ಲಿ ಪೂರ್ಣ ಭಾಗಿಯಾಗಿದ್ದಾರೆ, ಅವ್ರ ಕುಟುಂಬವೇ ಭಾಗಿಯಾಗಿದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು CBI ತನಿಖೆಗೆ ಅವಕಾಶ ಮಾಡಿಕೊಟ್ಟು ತನಿಖೆಯಿಂದ ಮುಕ್ತವಾದರೆ ತಕ್ಷಣ ಅವರು ಮುಖ್ಯಮಂತ್ರಿ ಆಗಲಿ ನಾವು ಬೇಡ ಅನ್ನಲ್ಲ. ಆದರೆ ಇಡೀ ರಾಜ್ಯದ ಜನ, ದೇಶದ ಜನ
ಕಾಂಗ್ರೆಸ್ನವರ ಈ ಭ್ರಷ್ಟಾಚಾರವನ್ನು ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ತಕ್ಷಣ ರಾಜೀನಾಮೆ ಕೊಡಿ ಮತ್ತು ಅದನ್ನು CBI ಕೊಡಿ ಅಂತ ಒತ್ತಾಯ ಮಾಡ್ತೀನಿ. ಒಂದು ನಿಮಿಷ. ಅನೇಕ ವರ್ಷಗಳಿಂದ ನನ್ನ ಮೇಲೆ ಅನೇಕ ಆಪಾದನೆಗಳನ್ನು ವಿನೋದನ್ ಅಂತ ಒಬ್ಬ ಲಾಯರ್ ಮಾಡ್ತಾಯಿದ್ರು ಶಿವಮೊಗ್ಗದವರು. ನಾನು ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದೀನಿ, ಅವರು ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ನಿನ್ನೆಲ್ದ ಮೊನ್ನೆ ನನ್ನ ಮೇಲೆ ಅವ್ರು ಹಾಕಿದ್ದಂಥ ಮಾನನಷ್ಟ ಮೊಕದ್ದಮೆಗೆ ಏನೂ ಬೆಲೆ ಇಲ್ಲ ಅಂತ ಅದನ್ನು ಪೂರ್ಣ ಕೋರ್ಟ್ ರದ್ದು ಮಾಡಿದೆ ಅನ್ನೋಂಥ ಸಂತೋಷದ ವಿಚಾರವನ್ನು ಇದನ್ನು ರಾಜ್ಯದ ಜನಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಚಿಂಚೋಳಿ ಪಟ್ಟಣದಲ್ಲಿ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ರಟ್ಕಲ್ ಗ್ರಾಮದ ವ್ಯಕ್ತಮಠದ ಪರಮ ಪೂಜ್ಯ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಇಂದು ಬೆಳಗ್ಗೆ ಲಿಂಗೈಕ್ಯರಾದ ಹಿನ್ನೆಲೆಯಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇದೇ ವೇಳೆಯಲ್ಲಿ ಶ್ರೀಗಳ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ವೀರಶೈವ ತಾಲೂಕು ಸಮಾಜದ ಅಧ್ಯಕ್ಷರಾದ ಸಂಜು ಕುಮಾರ್ ಪಾಟೀಲ್ ಮತ್ತು ಮುಖಂಡರಾದ ಶರಣು ಪಾಟೀಲ್ ಮೋತಕಪಳ್ಳಿ ಮಾತನಾಡಿ, ರಟ್ಕಲ್ ಗ್ರಾಮದ ವಿರಕ್ತ ಮಠದ ಪರಮ ಪೂಜ್ಯರಾದ ಶ್ರೀ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ನಿಧನರಾಗಿದ್ದರಿಂದ ವೀರಶೈವ ಲಿಂಗಾಯತ ಸಮಾಜಕ್ಕೆ ಮತ್ತು ಶ್ರೀಗಳ ಭಕ್ತರಿಗೆ ಬಹಳಷ್ಟು ಆಘಾತವಾಗಿದೆ. ಶ್ರೀಗಳ ಆತ್ಮಕ್ಕೆ ಭಗವಂತ ಶಾಂತಿ ಸುಖ ನೆಮ್ಮದಿ ನೀಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸುತ್ತೇವೆ ಎಂದರು. ಬಹಳಷ್ಟು ದುಃಖದಲ್ಲಿದ್ದಾರೆ. ಯಾಕಂದ್ರೆ ನಡೆದಾಡೋ ದೇವರಿಂದೇ ಖ್ಯಾತಾದ ಸಿದ್ಧಗಂಗಾ ಮುತ್ತೇರು. ಯಾಕಂದ್ರೆ ನಮ್ಮ ವೀರಶೈವ ಸಮಾಜ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಕೂಡ ಮುತ್ತೇರು ಸಮಯ ತಕ್ಕಂಗೆ ಬರ್ತಾರೆ. ಯಾಕಂದ್ರೆ ನಾವು ಕಾರ್ಯಕ್ರಮ 11 ಗಂಟೆ ಅದಂದ್ರೆ 11 ಗಂಟೆ 5 ನಿಮಿಷ ಇದ್ರೂ ಕಾರ್ಯಕ್ರಮದಲ್ಲಿ ಇರ್ತಿರಪ್ಪ ಅವರು. ಯಾಕಂದ್ರೆ ನಾವು ಸಮಾಜದಿಂದ ಮೊಟ್ಟ ಮೊದಲನೇದಾಗಿ ವೀರಶೈವ ಸಮಾಜ SLC ಮತ್ತು PUC ಮಕ್ಕಳಿಗೆ 90% ಹೆಚ್ಚಿಗೆ ಪಡೆದ ಮಕ್ಕಳಿಗೆ ಸನ್ಮಾನ ಇಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ಶ್ರೀಗಳಿಗೆ ನಾವು ಆಹ್ವಾನ ಕೊಟ್ಟಾಗ ಎಲ್ಲಕ್ಕಿಂತ ನಾವು 4-5 ಮುತ್ತೇರಿಗೆ ಹಾಕಿದ್ರು ಕೂಡ ಸಮಯ ಪ್ರಜ್ಞೆ ಇಟ್ಕೊಂಡು ಟೈಮ್ ಅಂತಾರೆ ಮುತ್ತೇರು ಅಪ್ಪರು. 11 ಗಂಟೆ 5 ನಿಮಿಷ ಒಳಗೆ ಬಂದು 2 ತಾಸು ಕಾಯ್ದಾರ. ನಮ್ಮ ಜಿಲ್ಲಾಧ್ಯಕ್ಷರೇ 2 ತಾಸು ಲೇಟ್ ಮಾಡಿದ್ರು ಅಪ್ಪವ್ರು ಶಾಂತಿ ಸಮಾಧಾನದಿಂದ ಅಲ್ಲೇ ಕಾರ್ಯಕ್ರಮದಲ್ಲಿ ವೇಟ್ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಹೋಗ್ಯಾರ. ಹಾಗಾಗಿ ಇನ್ನೊಂದು ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ಹಲ್ಗೋಡ ಗ್ರಾಮದಲ್ಲಿ ಕಳೆದ ವರ್ಷವೇ ಶ್ರಾವಣ ಮಾಸದಲ್ಲಿ 1 ತಿಂಗಳ ಮೂನಾಷ್ಟಮಿ ಕುಂತಿರೋರು ನಮ್ಮ ಸಿದ್ದೇಶ್ವರ ಗುಡಿಯಲ್ಲಿ. ಅಲ್ಲೂ ಕೂಡ 1 ತಿಂಗಳು ಅಚ್ಚುಕಟ್ಟಾಗಿ ಭಕ್ತರು ಡೈಲಿ ಅವ್ರ ಬಳಿ ಸಿದ್ದೇಶ್ವರ ಗುಡಿಗೆ ಏನಂದ್ರೆ ಡೈಲಿ ಒಂದು ಜಾತ್ರೆ ಇದ್ದಂಗೆ ಆ ಟೈಪ್ ಭಕ್ತರು ಹೊಂದಿರು. ಏನಾಯ್ತು ಏನಿಲ್ಲ ಅದು ದೇವರ ಇಚ್ಛೆ, ಅದು ಇಚ್ಛೆ ಏನು ಗೊತ್ತಾಗೋಗ್ಯದ. ಹಾಗಾಗಿ ಇದು ನಮ್ಮ ಶ್ರೀಗಳ ಅಗಲಿನಿಂದ ಬಹಳಷ್ಟು ನಮ್ಮ ವೀರಶೈವ ಸಮಾಜಕ್ಕೆ ಮತ್ತು ನಮ್ಮ ಅವರ ಭಕ್ತರಿಗೆ ಬಹಳಷ್ಟು ದುಃಖದ ವಿಷಯ ಆಗಿದೆ. ಹಾಗಾಗಿ ದೇವರಲ್ಲಿ ನಾವು ಒಂದೇ ಪ್ರಾರ್ಥನೆ ಮಾಡೋದು, ದೇವರು ಯಾಕೆ ಈ ರೀತಿ ಮಾಡೋದು ಗೊತ್ತಿಲ್ಲ, ಅವರಿಗೆ ಒಳ್ಳೆಯ ರೀತಿಯಿಂದ ಅವರಿಗೆ ಮೋಕ್ಷ ನೀಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗಾಗಿ ಇನ್ನು ನಮ್ಮ ವಿಧಾನಸಭಾ ಕ್ಷೇತ್ರ ಕಾಳಗಿ ತಾಲೂಕಿನ ನಮ್ಮ ನಡುವಿನ ಮಠ ಅಂತಾರೆ ಮನಿತ ಸಿದ್ದರಾಮ ಶಿವಾಚಾರ್ಯರು. ಇವರು ಮೂಲತಃ ಹುಬ್ಬಳ್ಳಿಯ ಮುರುಘರಾಜೇಂದ್ರ ಮಠದಲ್ಲಿ ತಮ್ಮ ಸಂಸ್ಕಾರವನ್ನು ಪಡೆದು ಮುರುಘರಾಜೇಂದ್ರ ಸ್ವಾಮಿಗಳ ಶಿಷ್ಯರಾಗಿ ನಮ್ಮ ರಟ್ಕಲ್ನಲ್ಲಿ ಇರ್ತಕ್ಕಂಥ ವಿರಕ್ತ ಮಠಕ್ಕೆ ಇವರು ಒಂದು ಸನ್ಯಾಸಿ ವಿರಕ್ತ ಮಠಕ್ಕೆ ಅವರು ಪೀಠಾಧಿಪತಿಗಳಾಗಿ ಬಂದು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅದರ ನಿನ್ನೆ ಅವ್ರು ಸ್ವರ್ಗವಾಸಿ ಆದಾಗ ಅವ್ರ ವಯಸ್ಸು 35 ವಯಸ್ಸಿತ್ತು. ಎಲ್ಲ ಸಾಮಾಜಿಕ ಕ್ಷೇತ್ರಗಳಲ್ಲಿ ಭಾಳ ಆಕ್ಟಿವ್ ಇದ್ರು. ವಿಶೇಷವಾಗಿ ಒಂದು ಬಸವಾದಿ ಶರಣರ ಚಿಂತನೆಗಳಲ್ಲಿ ಭಾಳ ಆಸಕ್ತಿಯನ್ನು ಹೊಂದಿದ್ರು. ತಮ್ಮ ಮಠದಲ್ಲಿ ವರ್ಷಕ್ಕೆ ಕನಿಷ್ಠ ಅಂದರೂ 5-6 ಕಾರ್ಯಕ್ರಮಗಳನ್ನು ಬಸವಾದಿ ಶರಣರ ಕಾರ್ಯಕ್ರಮವನ್ನು ಮಾಡಿ ನಮ್ಮಂಥ ಯುವಕರಿಗೆ ಭಾಳ ಬೆನ್ನು ತಟ್ತಾ ಇದ್ರು. ನನಗೆ ಸುಮಾರು 6 ವರ್ಷಗಳಿಂದ ಅವ್ರ ಜೊತೆಗೆ ಅವಿನಾಭಾವ ಸಂಬಂಧ ಇತ್ತು. ನಮ್ಮ ಕರ್ನಾಟಕದ ಬಾರ್ಡರ್ ಅಂಬೂರು ರಾಮೇಶ್ವರದಲ್ಲಿ 41 ದಿನಗಳ ಕಾಲ ಅವರು ಮೌನಾನುಷ್ಠಾನ ಮಾಡಿದಾಗ ಅದರಲ್ಲಿ ಬಹಳಷ್ಟು ಜವಾಬ್ದಾರಿ ನಾನು ವಹಿಸಿದಾಗ ನಾನು ವೈಯಕ್ತಿಕವಾಗಿ ನಾವು ಅವರಿಗೆ ಒಂದು ಯಶಸ್ವಿಯಾಗಿ ಒಂದು 41 ದಿನ ಮುಗಿಸ್ಲಿಕ್ಕೆ ನಾವು ಸಹಕಾರ ಮಾಡಿದ್ದೀವಿ. ವಿಶೇಷವಾಗಿ ನಿನ್ನೆ ದಿನ ಅದು ಯಾಕೋ ವಿಧಿ ಆ ಥರ ಮಾಡ್ತೀವಿ. ನಿನ್ನೆ ದಿನ ಸುಮಾರು 5 ಗಂಟೆಗಳ ಕಾಲ ಅವರು ನಾವು ಒಂದೇ ವೇದಿಕೆ ಮೇಲೆ ಒಂದೇ ಕಾರ್ಯಕ್ರಮದಲ್ಲಿದ್ದೀವಿ. ನಮಗೆ ಅವ್ರು ಕರ್ಕೊಂಡು ಹೋಗಿ ಅವ್ರ ಮಠಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು, ಸುಭಾಷ್ ರಾಠೋಡ್ರು, ಜಗದೇವ್ ಗುತ್ತೇದಾರರು, ಪಾಲಮೂರವರು, ಬಸವರಾಜ್ ಮಲಿಯವರು ನಾವಿದ್ದು ಯಾರೋ ಹುಡುಗರು ಊಟಕ್ಕೆ ನೀಡ್ತಾ ಇದ್ರು ಸಹ ಹುಡುಗರಿಗೆ ಯಾರಿಗೂ ಅವ್ರ ಕೈಯೆಲ್ಲ ಚಮಚ ಕೊಡಿದ್ರೆ ನಮ್ಮ ತಾಟದಲ್ಲಿ ಅವರೇ ನಮಗೆ ನಿನ್ನ ಮಧ್ಯಾಹ್ನ 4 ಗಂಟೆ ಅವರೇ ನಮ್ಗೆ ಊಟ ಮಾಡಿದ್ರು. ಈ ಸಂದರ್ಭದಲ್ಲಿ ಬಸವ ಸೇವಾ ಸಮಿತಿಯ ಅಧ್ಯಕ್ಷರಾದ ನೀಲಕಂಠ ಸೀಳಿನ್, ವೀರಶೈವ ಲಿಂಗಾಯತ ಸಮಾಜದ ಮುಖಂಡರಾದ ಸುಭಾಷ್ ಚಂದ್ರ ಎಂಪಳ್ಳಿ, ವಿಜಯ್ ಕುಮಾರ್ ಬೆಳಕೇರಿ, ಚಂದ್ರಶೇಖರ್ ಪಾರ್, ವೀರೇಶ ಎಂಪಳ್ಳಿ ಸೇರಿದಂತೆ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಸಂಜು ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಚಿತ್ತಾಪುರ ಪಟ್ಟಣದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ
ಚಿತ್ತಾಪುರ ತಾಲೂಕಾ ಘಟಕದ ಪದಾಧಿಕಾರಿಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಸಹಾಯಕ ಚುನಾವಣಾಧಿಕಾರಿ ತಿಳಿಸಿದರು. ಅಧ್ಯಕ್ಷರಾಗಿ ನಾಗರಾಜ್ ಬಂಕಲ್ಗಿ, ಗೌರವ ಅಧ್ಯಕ್ಷರಾಗಿ ಲಿಂಗಾರೆಡ್ಡಿ ಗೌಡ ನಾಲ್ವಾರ್, ಕಾರ್ಯದರ್ಶಿ ಸಮಿತಿಯ ಪುರುಷ ಸ್ಥಾನಕ್ಕೆ ಚಂದ್ರಶೇಖರ್ ಬಳ್ಳ, ಪ್ರಸಾದ ವಂಟಿ, ಬಸವರಾಜ್ ಪಾಟೀಲ್, ರವೀಂದ್ರ ಸಜ್ಜನ್ ಶೆಟ್ಟಿ, ಪ್ರಕಾಶ್ ಹಂಚಿನಾಳ್, ಶಾಂತಣ್ಣ ಚಾಳಿಕರ್, ಆನಂದ ಪಾಟೀಲ್, ಮಲ್ಲಾರೆಡ್ಡಿ ಗೋಪನ್ಸೇನ್, ಈಶ್ವರ್ ಬಾಳಿ, ಬಸವರಾಜ್ ಕಿರಣಗಿ, ವಿಶ್ವರಾಧ್ಯ, ಸೋಮಶೇಖರ್, ಬಸವರಾಜ್ ಸಂಕನೂರ್, ಕಾರ್ಯ ಸಮಿತಿಯ ಮಹಿಳಾ ಸ್ಥಾನಕ್ಕೆ ವೆಂಕಟಮ್ಮ, ಕಮಲಾ ಟಾಕಾಪುರ್, ರೇಣುಕಾ ಜಳಕಿ, ನಿರ್ಮಲಾ ಬಂಕಿ, ಲಕ್ಷ್ಮೀಬಾಯಿ ಹತ್ತಿ, ಮಂಜುಳಾ ಹೂಗಾರ್, ಲಕ್ಷ್ಮೀಬಾಯಿ ಮಟ್ಟಿ ಅವರು ಅವಿರೋಧವಾಗಿ ಆಯ್ಕೆಯಾದರು. ಇದೇ ವೇಳೆಯಲ್ಲಿ ನೂತನ ಪದಾಧಿಕಾರಿಗಳಿಗೆ ವೀರಶೈವ ಸಮಾಜದ ಮುಖಂಡರು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಅನೇಕ ಮುಖಂಡರು, ಅಭಿಮಾನಿಗಳು ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಬಂಗಾರದ ಕಳಶ ನಾಗಸೋಕರ್ ಬಂಕಲ್ಗಿ ಅವರಿಗೆ, ಬಂಗಾರದ ಜಿಂಕೆ ನಾಗಸೋಕರ್ ಬಂಕಲ್ಗಿ ಅವರಿಗೆ, ಬಂಗಾರದ ಮನುಷ್ಯ ನಾಗಸೋಕರ್ ಬಂಕಲ್ಗಿ ಅವರಿಗೆ. ಓ ಬರ್ರಿ ಕಡೆ. ಅಖಿಲ ಭಾರತ ವೀರಶೈವ ಮಹಾಸಭಕ್ಕೆ, ಅಖಿಲ ಭಾರತ ವೀರಶೈವ ಮಹಾಸಭಕ್ಕೆ ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಡೆಂಗ್ಯೂ ಜ್ವರ ತಡೆಗಟ್ಟಲು ಯುದ್ಧೋಪಾದಿಯಲ್ಲಿ ಕೆಲಸ ಮಾಡಬೇಕು. ಕೋವಿಡ್ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಂತೆ ಕಾರ್ಯ ಆಗಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಡೆಂಗ್ಯೂ ತಡೆಗಟ್ಟಬೇಕು. ಅದನ್ನು ಬಿಟ್ಟು ಉಪಮುಖ್ಯಮಂತ್ರಿ ಸಿಎಂ ಜಗಳದ ನಡುವೆ ಜನರ ಸಮಸ್ಯೆಗಳು ಆಲಿಸುತ್ತಿಲ್ಲ ಎಂದು ಸಂಸದ ಜಗದೀಶ್ ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಡೆಂಗಿ ಜ್ವರದ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ಸಭೆ ಕರೆದು ಕ್ರಮ ಕೈಗೊಳ್ಳುತ್ತಿಲ್ಲ. ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ರಾಜ್ಯದ ಜನತೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಸಾಕಷ್ಟು ಸಾವು ಆಗುತ್ತಿದ್ದು ಯಾವುದೇ ಕ್ರಮ ಆಗಿಲ್ಲ. ಇದೊಂದು ತೀವ್ರಗತಿಯಲ್ಲಿ ಪರಿಣಾಮ ಬೀರುತ್ತಿದೆ. ತಕ್ಷಣವೇ ಈ ಕುರಿತು ಕ್ರಮ ಕೈಗೊಳ್ಳಬೇಕು. ಮುಂಜಾಗ್ರತಾ ಕ್ರಮಗಳು ಆಗದೇ ಇದ್ರೆ ರಾಜ್ಯದ ಜನತೆ ಮೇಲೆ ದುಷ್ಪರಿಣಾಮ ಆಗುತ್ತದೆ ಎಂದರು. ನೋಡಿ, ಹಿಂದೆ ಕೋವಿಡ್ ಬಂದಾಗ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವ ರೀತಿ ವಾರ್ಫುಟ್ ಮೇಲೆ ಕೆಲಸ ಮಾಡಿದ್ರಿಂದ ಇವತ್ತು ಜಗತ್ತಿನಲ್ಲೇ ಅದ್ರ ಬಗ್ಗೆ ಭಾಳ ದೊಡ್ಡ ಸಮಸ್ಯೆ ಆದಾಗ ಇಲ್ಲಿ ಕೋವಿಡನ್ನು ದೇಶದಿಂದ ಹೊರಗೆ ಹಾಕುವಂಥ ಕೆಲಸ ಮೋದಿಯವ್ರ ನೇತೃತ್ವದಲ್ಲಿ ಆಯಿತು. ಆ ಒಂದು ಸೀರಿಯಸ್ ಗಂಭೀರತೆ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ಹೀಗಾಗಿ ಈ ಡೆಂಗಿ ನಿಯಂತ್ರಣ ಮಾಡುವಂಥ ಕೆಲಸ ಫ್ರಮ್ ಬಿಗಿನಿಂಗ್ ಮಾಡಬೇಕಾಗಿತ್ತು. ಹೆಲ್ತ್ ಮಿನಿಸ್ಟ್ರಿ ಎಲ್ಲಿದ್ದಾರೋ, ಎಲ್ಲಿ ಪ್ರವಾಸ ಮಾಡ್ತಾರೋ ಗೊತ್ತಿಲ್ಲ. ಮುಖ್ಯಮಂತ್ರಿ ಇದ್ರ ಬಗ್ಗೆ ಏನಾದರೂ ವಿಶೇಷವಾದಂಥ ಸಭೆ ಕರೆದು ಡೈರೆಕ್ಷನ್ ಕೊಟ್ಟು ಸ್ಟ್ರಿಕ್ಟ್ ಆದಂಥ ವಾರ್ನಿಂಗ್ ಮಾಡುವಂಥ ಕೆಲಸ ಅದನ್ನು ಮಾಡ್ತಾಯಿಲ್ಲ. ಹೀಗಾಗಿ ಇದು ತೀವ್ರಗತಿಯಿಂದ ಸ್ಪ್ರೆಡ್ ಆಗ್ತಾಯಿದೆ. ಅದರಿಂದ ನಮ್ಮ ರಾಜ್ಯದ ಜನತೆಯ ಆರೋಗ್ಯ ಹದಗೆಡುವಂಥ ಕೆಲಸವೂ ಆಗ್ತದೆ. ಎಷ್ಟೋ ಕಡೆ ಅದರ ಪರಿಣಾಮ, ಗಂಭೀರವಾದಂಥ ಪರಿಣಾಮಗಳು ಈಗಾಗಲೇ ಆಗಿದ್ದು ನಮ್ಗೆ ಇರ್ತದೆ. ಅದಕ್ಕಾಗಿ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ. ಈಗಲಾದರೂ ಹೆಚ್ಚಾಗಬೇಕು. ತಕ್ಷಣವೇ ಇದ್ರ ಬಗ್ಗೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೆ ಇದು ದುಷ್ಪರಿಣಾಮ ರಾಜ್ಯದ ಜನತೆ ಮೇಲೆ ಆಗ್ತದೆ. ಯಾಕಂದರೆ ಇವರು ಏನಾಗಿದೆ, CM DCM ಜಗಳಗಳು, ಇನ್ ಫೈಟಿಂಗು, ಆಮೇಲೆ ಮೂಡ ಹಗರಣ, ಆಮೇಲೆ ವಾಲ್ಮೀಕಿ ನಿಗಮದ ಹಗರಣ, ಇದೆಲ್ಲದರಿಂದ ಬಹುಶಃ ಮುಖ್ಯಮಂತ್ರಿಗಳು ಆಡಳಿತ ಒಂದು ವ್ಯವಸ್ಥೆಯಲ್ಲಿ ಕಂಟ್ರೋಲ್ನ ಕಳ್ಕೊಂಡಿದ್ದಾರೆ ಅಂತ ನಂಗೆ ಅನಿಸ್ತದೆ. ಅದಕ್ಕಾಗಿ ಇದೆಲ್ಲ ಗೊಂದಲ ನಿರ್ಮಾಣ ಆಗಿದೆ. ಆ ಪಾರ್ಟಿಯಲ್ಲಿ ಇರ್ತಕ್ಕಂಥ ಗೊಂದಲ, ಸರ್ಕಾರದಲ್ಲಿರುವಂಥ ಗೊಂದಲ ಮತ್ತು CM DCM ಫೈಟಿಂಗು, ಇದರಿಂದ ಆಡಳಿತ ವ್ಯವಸ್ಥೆ ಸರಿಯಾಗಿ ಆಗ್ತಾಯಿಲ್ಲ. ಇಂಥ ಡೆಂಗು ಅಂತ ಒಂದು ಗಂಭೀರವಾದಂಥ ಇವತ್ತು ಆರೋಗ್ಯದ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆಯೂ ಸಹಿತ ಸರ್ಕಾರ ಗಮನ ಹರಿಸದೇ ಇರೋದು ಕಾರಣ ಅಂತಂದರೆ ಅವರ ಒಳಜಗಳ ಅಂತ ನಾನು ಹೇಳ್ತೀನಿ. ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಅವರು ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಡೆಂಗ್ಯೂ ನಿಯಂತ್ರಣದ ಕುರಿತು ಸಭೆ ನಡೆಸಿದರು. ಕಲಬುರಗಿ ನಗರದ ಟೌನ್ ಹಾಲ್ನಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಮಹಾನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಡೆಂಗ್ಯೂ ನಿಯಂತ್ರಣದ ಕುರಿತು ಸಭೆ ನಡೆಸಿದರು. ಡೆಂಗ್ಯೂ ಜ್ವರ ಅಂತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ಈ ಸಲ ಜೂನ್ 7ನೇ ತಾರೀಕಿನ ಮಾನ್ಸೂನ್ ಪ್ರಾರಂಭ ಆಗಿದೆ. ಮಳೆ ಹೆಚ್ಚಾಗಿ ಬಂದಾಗ ಖಾಲಿ ನಿವೇಶನಗಳಲ್ಲಿ, ಡ್ರೈನೇಜ್ಗಳಲ್ಲಿ, ಬೇರೆ ಬೇರೆ ಇದರಲ್ಲಿ ಏನಪ್ಪ ನೀರು ಸಂಗ್ರಹಣೆ ಆಗಿ ಅಲ್ಲಿ ಬಾವಿಗಳು ಹುಟ್ಟಿಕೊಂಡು ಬಾವಿಯಿಂದ ಡೆಂಗ್ಯೂ ಜ್ವರ ಬರ್ತಾ ಇದೆ. ಇದರಿಂದ ಭಾಳಷ್ಟು ಮಕ್ಕಳಿಗೆ ತೊಂದರೆ ಆಗ್ತದೆ, ಹಿರಿಯರಿಗೆ ಕೂಡ ಆಗ್ತದೆ. ಇದೊಂದು ಮಾರಕ ರೋಗ.
ನಾವು ಕರೋನಾದಿಂದ ಯಾವ ರೀತಿ ಭಯಭೀತವಾಗಿ ಅಂಥದ್ದೇ ಭಯಾನಕ ಒಂದು ವಾತಾವರಣ ಇವತ್ತು ಬೆಂಗಳೂರಿನಿಂದ ಉಂಟಾಗಿದೆ. ಕಾರಣ ಮುಂಜಾಗ್ರತವಾಗಿ ನಾವು ಇದರ ಬಗ್ಗೆ ಸಾಕಷ್ಟು ಕ್ರಮಗಳನ್ನು ಈ ಗುಲ್ಬರ್ಗ ನಗರದಲ್ಲಿ ಎಲ್ಲ ಕಡೆ ಎಲ್ಲ ಏರಿಯಾದಲ್ಲಿ ಕೂಡ ಪಾರ್ಕಿಂಗ್ ಮಾಡಿರ್ತಕ್ಕಂಥದ್ದು ಭಾಳ ಕಡ್ಡಾಯವಾಗಿ ಮತ್ತು ಕುಲಾನ ದೇಶದಲ್ಲಿ ನೀರು ಹಾಗೆ ನೋಡ್ತಕ್ಕಂಥದ್ದು ಕೂಡ ಓಪನ್ ಟ್ರೈನ್ನಲ್ಲಿ ಕೂಡ ಸಾಕಷ್ಟು ಕಸ ನಾನು ನೋಡಿದ್ದೀನಿ. ಭಾಳಷ್ಟು ಇವತ್ತು ಏನಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 40-50 ವರ್ಷಗಳಿಂದ ಡ್ರೈನೇಜ್ ಪೈಪ್ಗಳು ಭಾಳ ಚಿಕ್ಕದಾಗಿರ್ತಕ್ಕಂಥ ಪೈಪ್ಗಳು ಹಾಕಿ ಇವತ್ತು ಅಲ್ಲಿ ಹೋಟೆಲ್ ಬೇರೆ ಬೇರೆ ವ್ಯಾಪಾರಗಳಿಂದ ಬಂದಿರತಕ್ಕಂಥ ರಾತ್ರಿ ಬಂದಿರತಕ್ಕಂಥ ಮುಸುರಿ ಅದೆಲ್ಲ ನಾಲೆಯಲ್ಲಿ ಹಾಕೋದ್ರ ಮೂಲಕ ಡ್ರೈನೇಜ್ ಏನಪ್ಪ ಅಂದ್ರೆ ಸ್ಟಾಪ್ ಆಗಿ ಆ ನೀರುಗಳು ಹೊರಗೆ ಬಂದು ರೋಡಿನ ಮೇಲೆ ಏನಪ್ಪ ಅಂದ್ರೆ ಗಲೀಜು ವಾತಾವರಣದಿಂದ ಗಾಮಿಗಳು ಹೊಂದ್ಕೊಂಡು ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾಯಿದೆ. ಅದ್ರ ಬಗ್ಗೆ ಕೂಡ ನಾನು ಬಂದ ನಂತರ ಸುಮಾರು 1 ವರ್ಷದಿಂದ ಸಭೆ ಮಾಡಿ ಒಂದು 41 ಕೋಟಿ ರೂಪಾಯಿ ಪ್ಲ್ಯಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಡ್ರೈನೇಜ್ ಕಂಪ್ಲೀಟ್ ಆಗಿ ಟೆಂಡರ್ ಆಗಿದೆ. ಅದು ಕೆಲಸ ಪ್ರಾರಂಭ ಆಗಲಿಕ್ಕೆ ಸ್ವಲ್ಪ ಇನ್ನೂ 10-15 ತಿಂಗಳು ಆಗ್ಬೋದು. ಆದ ಕಾರಣ ಇವತ್ತು ಅಲ್ಲಿವರೆಗೆ ನಾವು ಈ ಪಾರ್ಕಿಂಗ್ ಮಾಡ್ತಕ್ಕಂಥದ್ದು ಡ್ರೈನೇಜ್ ಚೇಂಜ್ ಮಾಡಿ ನಿನ್ನೆ ನಾನು ಈಗ ವಾರ್ಡ್ ನಂಬರ್ 54ರಲ್ಲಿ ಹೋಗಿದ್ದೆ. ಅವರು AW ಬಂದಿದ್ದಾನೆ, ನಿನ್ನೆ ಹೋಗಿ ತೋರಿಸಿದೆ. ಅಲ್ಲಿ ಡ್ರೈನೇಜ್ ಏನಾಗಿದೆ ಅಂದರೆ ಎಲ್ಲ ಮನೆಗಳು ಜನ ಸಾರ್ವಜನಿಕರು ಕಸನೂ ಅಲ್ಲೇ ಹಾಕಿ ಕಲ್ಲುಗಳು ಚಿಪ್ಸು ಪರ್ಸಿ ಎಲ್ಲ ಹಾಕಿ ಏನಪ್ಪ ಅಂದ್ರೆ ಡ್ರೈನ್ ಬಂದ್ ಮಾಡಿಬಿಟ್ಟು ಇನ್ನೊಂದು 2 ಕಡೆ ಅಲ್ಲಿ ನೀರು ಸೋತು ಅಂತ ಹೇಳಿ ನಮ್ಮ ಚೇಂಬರೇ ಬಂದ್ ಮಾಡಿಬಿಟ್ರು. ಸಿಮೆಂಟ್ ಹಾಕಿ ಕಾಂಕ್ರೀಟ್ ಹಾಕಿ ಚೇಂಬರ್ ಬಂದ್ ಮಾಡಿ ನೀರು ಬರಬಾರ್ದು. ಅದು ಮೇಲಿನ ಚೇಂಬರ್ಗೆ ಏನಪ್ಪ ಅಂದ್ರೆ ಹೊಡಿಲಾರ. ಇವೆಲ್ಲ ನಿನ್ನೆ ನಾನು ಭಾಳಷ್ಟು ಕಡೆ ಏನಪ್ಪ ಅಂದ್ರೆ ಹೋಗಿ ನೋಡಿ. ಇದೆಲ್ಲ ಇದರಿಂದ ಏನಪ್ಪ ಅಂದ್ರೆ ನೀರು ನಿಂತು ದ್ವಾರಗಳು ಉತ್ಪತ್ತಿಯಾಗಿ ಗಂಭೀರಕ್ಕೆ ಭಾಳ ತೊಂದರೆ ಆಗ್ತದೆ. ಇದರಿಂದ ಏನಪ್ಪ ಅಂದ್ರೆ ನಾವು ಭಾಳಷ್ಟು ಮುನ್ನೆಚ್ಚರಿಕೆವಾಗಿ ಮಳೆ ಬಂದು ಈಗಾಗಲೇ ನಮಗೆಲ್ಲ ಗೊತ್ತಿದ್ದ ಹಾಗೆ ಡೆಂಗು ಕೇಸಸ್ ಜಾಸ್ತಿ ಆಗ್ತದೆ. ಮಳೆನೂ ಕೂಡ ಜಾಸ್ತಿ ಆಗ್ತದೆ. ಇದಕ್ಕೆ ಮೇನ್ ಕಾರಣ ಅಂತಂತಂದರೆ ನಾವು ಮನೆ ಸುತ್ತಮುತ್ತ ಮತ್ತು ಮನೆಯಲ್ಲಿ ನೀರು ಸಂಗ್ರಹ ಇಟ್ಕೊಳ್ಳೋದು ಮತ್ತು ಸಣ್ಣ ಸಣ್ಣ ಮಡಿಕೆಗಳಲ್ಲಿ ತೆಂಗಿನ ಚಿಪ್ಪು ಇರ್ಬೋದು, ನ್ಯೂಸ್ ಟೈರ್ಸ್ ಇರ್ಬೋದು, ಏನೇ ಸಣ್ಣ ಸಣ್ಣ ಆರ್ಟಿಕಲ್ಸ್ ಇರ್ಬೋದು, ಅದರಲ್ಲಿ ಸಣ್ಣ ಪ್ರಮಾಣದ ನೀರು ಸಂಗ್ರಹವಾಗಿ ಅಲ್ಲಿ ಸೊಳ್ಳೆಗಳು ತನ್ನ ಸಂತಾನೋತ್ಪತ್ತಿಯನ್ನು ಮಾಡ್ತಾರೆ. ಆ ನೀರಲ್ಲಿ ಅವು ಮೊಟ್ಟೆ ಇಟ್ಟು ಆ ಮೊಟ್ಟೆ ಲಾರ್ವೆಯನ್ನು ಅಡಲ್ಟ್ ಮಾಸ್ಕಿಟೋ ಆಗಿ ಹೊರಬಂದಿರ್ತದೆ. ಈ ಮಾಸ್ಕಿಟೋಗಳಲ್ಲಿ ಕೂಡ 3 ವಿಧಗಳಿವೆ. ಒಂದು ಅನಾಫಿಲಿಸ್ ಮಾಸ್ಕಿಟೋ, ಅದು ಮಲೇರಿಯಾ ರೋಗ ಬಂದಿರ್ತದೆ. ಇದು ಗಲೀಜ್ ವಾಟರ್ ಗಟರ್ ವಾಟರಲ್ಲಿ ಕ್ಯೂಲೆಕ್ಸ್ ಮಾಸ್ಕಿಟೋ ಅಂತ ಬ್ರೀಡಿಂಗ್ ಮಾಡ್ತಾರೆ, ಸಂತಾನೋತ್ಪತ್ತಿ ಮಾಡ್ತಾರೆ. ಅದರಿಂದ ಪೈಲರಿಸಿಸ್ ಬಂದಿರ್ತದೆ, ಅನೇಕ ಕಾರಣ. ಈ ಡೆಂಗು, ಚಿಕನ್ಗುನ್ಯಾ, ಜೀಕಾ ಇವೆಲ್ಲ ಇನ್ಫೆಕ್ಷನ್ ಆಗೋದು ಏಡಿಸ್ ಈಜಿಪ್ಟಿ ಮಾಸ್ಕಿಟೋದಿಂದ. ಇದಕ್ಕೆ ನಾವು ಟೈಗರ್ ಮಾಸ್ಕಿಟೋ ಕೂಡ ಅಂತೀವಿ. ಇದು ಮೈ ಮೇಲೆ 3 ಬರೆಗಳು ಇರ್ತವೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದರು. ಕಲಬುರಗಿ ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಅವಿರೋಧವಾಗಿ 2ನೇ ಬಾರಿಗೆ ಶರಣಕುಮಾರ್ ಮೋದಿ ಅವರನ್ನು ಆಯ್ಕೆ ಮಾಡಿದ ಬಳಿಕ ಸಮಾಜದ ಗಣ್ಯರು ಪರಸ್ಪರ ಕೈ ಹಿಡಿದುಕೊಂಡು ಒಗ್ಗಟ್ಟು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ ಅಡ್ಗಿಯ, ರೇವಣಸಿದ್ದ ಶಿವಾಚಾರ್ಯರು, ಬಸವರಾಜ ದೇಶಮುಖ್, ಶ್ರೀಕಾಂತ್ ಪಾಟೀಲ್, ಅರುಣ್ ಕುಮಾರ್ ಪಾಟೀಲ್ ಕೊಡಲ್ ಹಂಗರ್ಗ, ದಿವ್ಯಾ ಹಗರ್ಗಿ, ಕಲ್ಯಾಣಪ್ಪ ಪಾಟೀಲ್, ಶ್ರೀಶೈಲ್ ಗೋಳಿ, ಶರಣುಪಪ್ಪ ಸೇರಿದಂತೆ ಇತರರು ಇದ್ದರು. ಇವಿಷ್ಟು ಇವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ತಮ್ಮ ಜಂಟಿ ಕೃಷ್ಣ ದೇಶಮುಖ್ ಕಲಬುರಗಿ ಮಾತಾಡ್ತಾ ಇರೋದು. ಕಲಬುರಗಿ ಜಿಲ್ಲೆಯಲ್ಲಿ ವಾರ್ಷಿಕ ಸರಾಸರಿ ಮಳೆ 770 ಮಿಲಿಮೀಟ್ರ್ ಇದೆ. ನಮ್ಮ ಈಗ ಜೂನ್ 12ನೇ ತಾರೀಕುವರೆಗೆ ಬರಬೇಕಾದಂಥ ಮಳೆ 107 ಮಿಲಿಮೀಟ್ರು. ಇಲ್ಲಿವರೆಗೆ ನಮಗೆ 200 ಮಿಲಿಮೀಟ್ರ್ ಮಳೆ ಬಂದಿದೆ. ಜೂನ್ 1 ತಿಂಗಳಲ್ಲೇ ಈಗ ನಮ್ಮ 12ನೇ ಜೂನ್ವರೆಗೆ ನೋಡಬೇಕಾದ್ರೆ 39 ಮಿಲಿಮೀಟ್ರ್ ಮಳೆ ಬರಬೇಕಾಗಿತ್ತು. 109 ಮಿಲಿಮೀಟ್ರ್ ಮಳೆ ಬಂದಿದೆ. ಆಲ್ಮೋಸ್ಟ್ ಡಬಲ್ ನಮಗೆ ರೇನ್ಫಾಲ್ ಬಂದಿದೆ. ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಬೀಜ ಮತ್ತು ಬಿತ್ತನೆಗೆ ಅಣಿಯಾಗ್ತಾ ಇದ್ದಾರೆ. ನಮ್ಮ ತಾಲೂಕು ವೈಸ್ ಮಳೆ ನೋಡಿದ್ರೆ ಎಲ್ಲ ತಾಲೂಕಿನಲ್ಲಿ ಸಹಿತ ಸರ್ವೇ ಸಾಮಾನ್ಯವಾಗಿ ಈಗ 1 ವಾರದಲ್ಲಿ ಒಳ್ಳೆ ಮಳೆ ಬಂದಿದೆ. ಕಡಿಮೆ ಅಂದರೆ ಒಂದು ಸ್ವಲ್ಪ ಚಿಂಚೋಳಿಯಲ್ಲೇ 32 ಮಿಲಿಮೀಟ್ರ್ ಮಳೆ ಬಂದಿದೆ. ಕಾಳಗಿಯಲ್ಲಿ
ಒಂದು ಸ್ವಲ್ಪ 36 ಮಿಲಿಮೀಟ್ರ್ ಮಳೆ ಬಂದಿದೆ. ಚಿತ್ತಾಪುರ್ನಲ್ಲಿ 37 ಮಿಲಿಮೀಟ್ರ್ ಮಳೆ ಬಂದಿದೆ. ಉಳಿಕೆಲ್ಲ ತಾಲೂಕುಗಳಲ್ಲಿ ಚೆನ್ನಾಗಿ ಮಳೆ ಬಂದಿದೆ. ಅದಕ್ಕೆ ನಮ್ಮ ಕೃಷಿ ಇಲಾಖೆಯಿಂದ ನಾವು ಈಗಾಗಲೇ ಬಿತ್ತನೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ನಾವು 8,65,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ತೊಗರಿ ಬೆಳೆ ಆಲ್ಮೋಸ್ಟ್ ಒಂದು 5,93,000 ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಹತ್ತಿ 1,00,000 ಹೆಕ್ಟೇರ್ ಪ್ರದೇಶದಲ್ಲಿದೆ. ಹೆಸರು 51,500 ಹೆಕ್ಟೇರು, ಉದ್ದು 24,250 ಹೆಕ್ಟೇರು, ಸೋಯಾಬೀನು 42,500 ಹೆಕ್ಟೇರು. ಈ ರೀತಿಯಾಗಿ ಒಂದು ಸ್ವಲ್ಪ ಕಬ್ಬಿನ ಕ್ಷೇತ್ರ ಇದೆ. ಈ ರೀತಿಯಾಗಿ ನಮ್ಮದು 8,65,885 ಹೆಕ್ಟೇರ್ ಪ್ರದೇಶ ನಾವು ಬಿತ್ತನೆ ಗುರಿ ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಸಹಾಯಧನದಲ್ಲಿ ನಾವು ಬಿತ್ತನೆ ಬೀಜ ವಿತರಣೆ ಮಾಡಬೇಕು. ಅದಕ್ಕೆ ನಾವು 19,461 ಕ್ವಿಂಟಲ್ ನಾವು ಬಿತ್ತನೆ ಬೀಜದ ಗುರಿಯನ್ನು ಹಾಕ್ಕೊಂಡಿದ್ದೀವಿ. ಅದರಲ್ಲಿ ನಾವೀಗ ಆಲ್ರೆಡಿ 22,521 ಕ್ವಿಂಟಲ್ ಬೀಜ ನಾವೇನದೆಲ್ಲ ದಾಸ್ತಾನು ಮಾಡಿದ್ದೀವಿ ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರ 32 ರೈತ ಸಂಪರ್ಕ ಕೇಂದ್ರಗಳಲ್ಲಿ. ಅದರಲ್ಲಿ ಈಗ ಆಲ್ರೆಡಿ ನಾವು 8,419 ಕ್ವಿಂಟಲ್ ಬೀಜನ ವಿತರಣೆ ಮಾಡಿದ್ದೀವಿ. ದಿನ ಬೀಜ ರೈತರು ತೊಗೊಂಡು ಹೋಗ್ತಾ ಇದ್ದಾರೆ. ಬೀಜದ ಯಾವುದೇ ರೀತಿಯ ಕೊರತೆ ಇಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೇನೆ, ಬೀಜದ ಯಾವುದೇ ರೀತಿ ಕೊರತೆ ಇಲ್ಲ. ರೈತ ಬಾಂಧವರು ಶಾಂತಿ ರೀತಿಯಿಂದ ರೈತ ಸಂಪರ್ಕ ಕೇಂದ್ರದಲ್ಲಿ ಸಹಾಯಧನದಲ್ಲಿ ಬೀಜ ಪಡಿಬೋದು. ತೊಗರಿಗೆ ನಮ್ಗೆ 6,800 ಕ್ವಿಂಟಲ್ ಕಾರ್ಯಕ್ರಮ ಇದ್ದು ನಾವು 9,120 ಕ್ವಿಂಟಲ್ ಸ್ಟಾಕ್ ಮಾಡೀವಿ. ಸೋಯಾಬೀನಿಗೆ 11,255 ಕ್ವಿಂಟಲ್ ಇದ್ದು ನಾವು 12,000 ಕ್ವಿಂಟಲ್ ಸ್ಟಾಕ್ ಮಾಡಿದ್ದೀವಿ. ಹೆಸರು ನಮ್ಮಲ್ಲಿ 642 ಕ್ವಿಂಟಲ್ ಕಾರ್ಯಕ್ರಮ ಇದ್ದು ನಾವು 642 ಕ್ವಿಂಟಲ್ ಸ್ಟಾಕ್ ಮಾಡೀವಿ. ಉದ್ದು 413 ಕ್ವಿಂಟಲ್ ಕಾರ್ಯಕ್ರಮ ಇದೆ, 412 ಕ್ವಿಂಟಲ್ ನಾವು ಸ್ಟಾಕ್ ಮಾಡೀವಿ. ಹಿಂಗಾಗಿ ನಮ್ಮ ಹತ್ರ ಸಫಿಷಿಯೆಂಟ್ ಬೀಜ ಇದೆ. ಯಾರು ರೈತ ಬಾಂಧವರು ಆತಂಕಕ್ಕೆ ಒಳಗಾಗಬಾರ್ದು. ದಯವಿಟ್ಟು ಶಾಂತ ರೀತಿಯಿಂದ ನಾವು ರೈತ ಸಂಪರ್ಕ ಕೇಂದ್ರದಿಂದ ಬೀಜ ತೊಗೊಂಡು ಹೋಗ್ಬೇಕಂತ ನಾನು ವಿನಂತಿ ಮಾಡ್ತಾಯಿದ್ದೀನಿ. ಇನ್ನು ರಸಗೊಬ್ಬರಕ್ಕೆ ಬಂದರೆ ಮುಂಗಾರು ಹಂಗಾಮಿಗೆ ನಮಗೆ 88,592 ಮೆಟ್ರಿಕ್ ಟನ್ ರಸಗೊಬ್ಬರ ನಮ್ಮದು ಅಲೋಕೇಶನ್ ಇದೆ. ಅದರಲ್ಲಿ DAP ಒಂದು ಮುಂಗಾರು ಹಂಗಾಮಿನ ಪೂರ್ತಿ ಅಲೋಕೇಶನ್ ಇದು. DAP 27,215 ಮೆಟ್ರಿಕ್ ಟನ್, ಅಲ್ಲಿಂದ ಯೂರಿಯಾ 32,496 ಮೆಟ್ರಿಕ್ ಟನ್, ಕಾಂಪ್ಲೆಕ್ಸ್ 23,495 ಮೆಟ್ರಿಕ್ ಟನ್. ಇದರಲ್ಲಿ ನಮಗೆ ಜೂನ್ ಅಂತ್ಯತನ ಈ ತಿಂಗಳ ಅಂತ್ಯದವರೆಗೆ ನಮಗೆ ಬೇಕಾಗಿದೆ 43,798 ಮೆಟ್ರಿಕ್ ಟನ್. ಅದರಲ್ಲಿ ಯೂರಿಯಾ 13,900 ಮೆಟ್ರಿಕ್ ಟನ್ನು, DAP 15,900 ಮೆಟ್ರಿಕ್ ಟನ್ನು, ಕಾಂಪ್ಲೆಕ್ಸ್ 11,300 ಮೆಟ್ರಿಕ್ ಟನ್. ಇದೆಲ್ಲ ನಮಗಿಷ್ಟು ಬೇಕಾಗಿತ್ತು. ನಮಗೆ ಇಲ್ಲಿವರೆಗೆ ನಮ್ಮಲ್ಲಿರುವಂಥ ದಾಸ್ತಾನು ಸರಬರಾಜು ಎಲ್ಲ ಹಿಡ್ಕೊಂಡ್ರೆ ಯೂರಿಯಾ ನಮ್ಮ ಹತ್ರ 13,900 ಮೆಟ್ರಿಕ್ ಟನ್ನಿಗೆ 28,600 ಮೆಟ್ರಿಕ್ ಟನ್ ಇದೆ. DAP 15,900 ಮೆಟ್ರಿಕ್ ಟನ್ನಿಗೆ 15,340 ಮೆಟ್ರಿಕ್ ಟನ್ ಇದೆ. ಕಾಂಪ್ಲೆಕ್ಸ್ 11,300 ಮೆಟ್ರಿಕ್ ಟನ್ನಿಗೆ 19,000 ಮೆಟ್ರಿಕ್ ಟನ್ ಇದೆ. ಹಿಂಗಾಗಿ ನಮ್ಮ ಹತ್ರ ಯಾವುದೇ ರೀತಿಯಂಥ ರಸಗೊಬ್ಬರದ ಕೊರತೆ ಇಲ್ಲ. ಒಂದೇ DAP ಏನಿದೆಲ್ಲ ನಮ್ಗೆ ಎಷ್ಟು ಬೇಕಾಗಿತ್ತು ಅಷ್ಟೇ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿದೆ. ಒಂದು 600 ಮೆಟ್ರಿಕ್ ಟನ್ ಕಡಿಮೆ ಇದೆ ನಮ್ಮಲ್ಲಿ. DAPದು ಇವತ್ತೊಂದು RCF ರೇಕ್ ಬಂದಿದೆ. ಈಗ ಆಲ್ರೆಡಿ ನಿನ್ನೆ ಬಂದಿತ್ತು. ಈಗ RCF ರೇಕ್ ಇವತ್ತು ಅನ್ಲೋಡ್ ಆಗ್ತಾಯಿದೆ. ನಾಳೆ ಇಫ್ಕೋ ರೇಕ್ 2,200 ಟನ್ ಬರ್ತಾಯಿದೆ. ಮತ್ತು ಇಫ್ಕೋದು ಇನ್ನೊಂದು 1,200 ಟನ್ನಿಂದ ಇನ್ನೊಂದು ಹಾಫ್ ರೇಕು ಪೈಪ್ಲೈನ್ನಲ್ಲಿದೆ. ಅದು ಸಹಿತ 1 or 2 ಡೇದಲ್ಲಿ ಬರ್ತದೆ. ಅದಕ್ಕೆ ನಮಗೆ ಈ ವಾರದಲ್ಲಿ ನಮಗೆ ಸಫಿಷಿಯೆಂಟ್ ಆದಂಥ ರಸಗೊಬ್ಬರ ಬರ್ತದೆ. DAP ಉಳ್ಕಿದೆಲ್ಲ ಗೊಬ್ಬರ ಇದೆ, DAP ಬರ್ತದೆ. ಅದಕ್ಕೆ ರೈತ ಬಾಂಧವರು ದಯವಿಟ್ಟು ಶಾಂತ ರೀತಿಯಿಂದ ತಾವು ಗೊಬ್ಬರನ ತೊಗೊಂಡು ಹೋಗಬೇಕು. ಎರಡನೇದು DAP ಬಿಟ್ಟರೆ ಬಹಳಷ್ಟು ಕಾಂಪ್ಲೆಕ್ಸ್ ಗೊಬ್ಬರಗಳಿದೆ. DAP ಬದಲಾಗಿ ರೈತ ಬಾಂಧವರು ಬಳಸ್ಬೋದು. DAP ಒಂದೇ ರಸಗೊಬ್ಬರ ಅಲ್ಲ, ಎಲ್ಲ ರಸಗೊಬ್ಬರಗಳು ಸಹಿತ ರಸಗೊಬ್ಬರ ಸಾರಜನಕ, ರಂಜಕ, ಪೊಟ್ಯಾಶ್ ಪೂರೈಸ್ತಾವೆ. DAPಯಲ್ಲಿ ಪೊಟ್ಯಾಶ್ ಸಹಿತ ಇಲ್ಲ. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ಕಾಂಪ್ಲೆಕ್ಸ್ ರಸಗೊಬ್ಬರನ ಬಳಸಿ ಸಮಯಕ್ಕೆ ನಿಗದಿತ ಸಮಯಕ್ಕೆ ಬಿತ್ತನೆ ಮಾಡಿ. ದೇವ್ರ ದಯದಿಂದ ನಮ್ಮ ಕಲಬುರಗಿ ಜಿಲ್ಲೆಗೆ ಒಳ್ಳೆಯ ಮಳೆ ಬರ್ತಾ ಇದೆ. ಬಿತ್ತನೆಗೆ ಭೂಮಿ ಸಿದ್ಧ ಆದ ತಕ್ಷಣ ದಯವಿಟ್ಟು ಬಿತ್ತನೆ ಮಾಡಿ. ಅತಿ ಹಸಿ ಇದ್ರೂ ಬಿತ್ತನೆ ಮಾಡಬೇಡ್ರಿ, ಅಥವಾ ಮಾಯಿಶ್ಚರ್ ಕಡಿಮೆ ಇದ್ರೂ ಬಿತ್ತನೆ ಮಾಡಬೇಡ್ರಿ. ಒಣದ ಮಣ್ಣಾಗ ದಯವಿಟ್ಟು ಬಿತ್ತನೆ ಮಾಡಬೇಡ್ರಿ, ಕೆಸರಿನಾಗೂ ಬಿತ್ತನೆ ಮಾಡಬೇಡ್ರಿ, ಯಾಕಂದ್ರೆ ನಾಟೋದಿಲ್ಲ. ಅದು ಭೂಮಿ ಹದ ಇದ್ದಾಗ ದಯವಿಟ್ಟು ತಾವೆಲ್ಲರೂ ಬಿತ್ತನೆ ಮಾಡಿ. ನಮ್ಮ ಈ ವರ್ಷದ ಸೀಸನ್ IMD ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಮುಂಗಾರು ಹಂಗಾಮು ಬಹಳ ಆಶಾದಾಯಕವಾಗಿದೆ ಎಲ್ಲ ರೈತ ಬಾಂಧವರು. ಅದು ಅಲ್ಲದೆ ಇನ್ನು ಹತ್ತಿ ಬೀಜಕ್ಕೆ ಬಂದರೆ ನಮ್ಮಲ್ಲಿ ಹತ್ತಿ ಬೀಜ ಸಫಿಷಿಯೆಂಟ್ ಇದೆ.
ಯಾರು ಡೀಲರು ರೈತರ ಹತ್ರ ಹೆಚ್ಚಿಗೆ ಬೆಲೆ ತೊಗೋಬಾರ್ದು. ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳ್ತೇನೆ. 864 ರೂಪಾಯಿ ಇದೆ ಬೋಲ್ಗಾಟ್ 2 ಸರ್ಕಾರ ನಿಗದಿಪಡಿಸಿದ್ದಾರೆ. ಯಾರಾದರೂ ತಪ್ಪು ಮಾಡಿದ್ರೆ ನಾವು ಶಿಸ್ತಿನ ಕ್ರಮ ತಗೋತೀವಿ ಅವ್ರ ಮೇಲೆ, ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ. ಗೊಬ್ಬರನೂ ಹಾಗೆ DAP 1350 ಅಂದ್ರೆ 1350, ಯೂರಿಯಾ 266 ಅಂದ್ರೆ 266. ಯಾವುದೇ ಕಾರಣಕ್ಕೂ ಯಾರು ಡೀಲರು ರೈತರಿಗೆ ಮೋಸ ಮಾಡಬಾರ್ದು. ಹೆಚ್ಚಿಗೆ ತೊಗೊಂಡು ಬಂದರೆ ನಮಗೆ ದಯವಿಟ್ಟು ನೀವು ದೂರನ್ನ ಕೊಡಿ. ನಮ್ಮ ರೈತ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ನಾನು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದೀನಿ. ಈಗ ಆಲ್ರೆಡಿ ನಾನು ಮೊನ್ನೆ ಕಲಬುರಗಿಯಲ್ಲಿ, ನಿನ್ನೆ ಜೇವರ್ಗಿ, ಯಡ್ರಾಮಿ, ಜೇರಟಿಯಲ್ಲಿ ರೇಡ್ ಮಾಡಿದ್ದೀನಿ. ರೇಡ್ ಮಾಡಿ ಅಂಗಡಿಗಳಲ್ಲಿ ಯಾರ್ಯಾರು ಏನೇನು ಲ್ಯಾಪ್ಸಸ್ ಅದಾವೋ ಅದ್ರ ಮೇಲೆ ನಾವು ಸ್ಟಾಪ್ ಸೇಲ್ ನೋಟಿಸ್ ಕೊಟ್ಟಿದ್ದೀವಿ. ಅವ್ರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ, ಕಾರಣಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅವರು ಲೈಸೆನ್ಸ್ ಮೇಲೆ ಆ್ಯಕ್ಷನ್ ತೊಗೊಳ್ಳೋಂಥ ಕ್ರಮ ಜರುಗಿಸ್ತಾ ಇದ್ದೀವಿ. ಅವ್ರ ಲೈಸೆನ್ಸ್ಗಳನ್ನು ಸಸ್ಪೆಂಡ್ ಮಾಡ್ತೀವಿ, ಇಮಿಡಿಯೇಟ್ಲಿ ಕ್ಯಾನ್ಸಲ್ ಮಾಡಿಬಿಡ್ತೀವಿ. ರೈತ ಬಾಂಧವರು ಯಾರೂ ಆತಂಕಕ್ಕೆ ಒಳಗಾಡಬಾರ್ದು. ದಯವಿಟ್ಟು ಯಾರು ಡೀಲರು ಒಬ್ಬ ರೈತರ ಹತ್ರನೂ ಯಾವುದೇ ಕಾರಣಕ್ಕೂ ಒಂದೇ ರೂಪಾಯಿ ಹೆಚ್ಚಿಗೆ ತೊಗೊಂಡ್ರೆ ನಮ್ಮ ಗಮನಕ್ಕೆ ಬಂದರೆ ನಾವು ಅಂಥ ಡೀಲರಿಗೆ ತಕ್ಷಣ ಕ್ರಮ ಜರುಗಿಸ್ತೀವಿ. ಅದಕ್ಕೆ ಎಲ್ಲ ರೈತ ಬಾಂಧವರು ಶಾಂತ ರೀತಿಯಿಂದ ಬೀಜ ತೊಗೊಂಡು ಒಳ್ಳೆ ಬೆಳೆ ಬೆಳೀರಿ ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತಾಯಿದ್ದೀನಿ. ಧನ್ಯವಾದಗಳು. ಪ್ರಕಟಣೆ: ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಕಲಬುರಗಿ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳು, ಕಲಬುರಗಿ. ಡೆಂಗು ಜ್ವರ ನಿಯಂತ್ರಣ ಎಲ್ಲರ ಜವಾಬ್ದಾರಿ. ಎಲ್ಲರೂ ತಿಳಿದಿರಬೇಕಾದ ಮೂಲ ಮಾಹಿತಿ. ಡೆಂಗ್ಯೂ ಜ್ವರ ಎಂದರೇನು? ಡೆಂಗು ಜ್ವರ ವೈರಸ್ನಿಂದ ಉಂಟಾಗುವ ಕಾಯಿಲೆ. ಇದು ಸೋಂಕು ಹೊಂದಿದ ಈಡೆಸ್ ಈಜಿಪ್ಟ್ವೆ ಸೊಳ್ಳೆಯ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಈ ಸೊಳ್ಳೆಗಳು ಸಾಮಾನ್ಯವಾಗಿ ಸ್ವಚ್ಛ ನೀರಿನಲ್ಲಿ ಸಂತಾನ ಅಭಿವೃದ್ಧಿ ಮಾಡುತ್ತವೆ ಹಾಗೂ ಹಗಲು ಹೊತ್ತಿನಲ್ಲಿ ಮನುಷ್ಯರನ್ನು ಕಚ್ಚುತ್ತವೆ. ಈ ರೋಗದ ಮುಖ್ಯ ಲಕ್ಷಣಗಳು ಯಾವುವು? ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣುಗಳ ಹಿಂಭಾಗ ನೋವು, ಮಾಂಸಖಂಡ ಮತ್ತು ಕೀಲುಗಳಲ್ಲಿ ವಿಪರೀತ ನೋವು ಕಾಣಿಸಿಕೊಳ್ಳುವುದು ಈ ರೋಗದ ಪ್ರಮುಖ ಲಕ್ಷಣಗಳು. ತೀವ್ರ ಸ್ಥಿತಿಯಲ್ಲಿ ಬಾಯಿ, ಮೂಗು ಮತ್ತು ವಸಡುಗಳಿಂದ ರಕ್ತಸ್ರಾವ ಹಾಗೂ ಚರ್ಮದ ಮೇಲೆ ಅಲ್ಲಲ್ಲಿ ರಕ್ತಸ್ರಾವದ ಗುರುತುಗಳು ಕಾಣಿಸಿಕೊಳ್ಳುತ್ತವೆ. ಈ ರೋಗಕ್ಕೆ ಚಿಕಿತ್ಸೆ ಏನು? ಡೆಂಗ್ಯೂ ಜ್ವರಕ್ಕೆ ಯಾವುದೇ ನಿರ್ದಿಷ್ಟ ಔಷಧಿ ಹಾಗೂ ಲಸಿಕೆ ಇರುವುದಿಲ್ಲ. ರೋಗದ ಲಕ್ಷಣಗಳಿಗನುಸಾರವಾಗಿ ವೈದ್ಯರಿಂದ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಹತ್ತಿರದ ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರಲ್ಲಿ ಪರೀಕ್ಷಿಸಿಕೊಂಡು ಸೂಕ್ತ ಚಿಕಿತ್ಸೆಯನ್ನು ಪಡೆಯಬಹುದು. ಈ ರೋಗದ ನಿಯಂತ್ರಣ ಹೇಗೆ? ಸೊಳ್ಳೆಗಳ ನಿಯಂತ್ರಣ ಒಂದೇ ಡೆಂಗ್ಯೂ ರೋಗದ ಹತೋಟಿಗೆ ಮುಖ್ಯ ವಿಧಾನ. ಈ ಸೊಳ್ಳೆಗಳು ನೀರನ್ನು ಸೇಕರಿಸಿಡುವ ಸಿಮೆಂಟ್ ತೊಟ್ಟಿ, ಕಲ್ಲು ಚಪ್ಪಡಿಯಿಂದ ನಿರ್ಮಿಸಿದ ತೊಟ್ಟಿ, ಡ್ರಮ್, ಬ್ಯಾರೆಲ್, ಮಣ್ಣಿನಿಂದ ಮಡಿಕೆ ಉಪಯೋಗಿಸಿದ ಒರಳು, ಕಲ್ಲು ಮುಂತಾದ ಕಡೆಗಳಲ್ಲಿ ಶೇಖರಣೆಯಾಗುವ ನೀರಿನಲ್ಲಿ ಉತ್ಪತ್ತಿ ಆಗುವುದರಿಂದ ಈ ರೀತಿ ನೀರು ನಿಲ್ಲದಂತೆ ಎಚ್ಚರಿಕೆ ವಹಿಸಬೇಕು. ಮುಂಜಾಗ್ರತಾ ಕ್ರಮ: ಎಲ್ಲ ನೀರಿನ ತೊಟ್ಟಿ, ಡ್ರಮ್, ಬ್ಯಾರೆಲ್, ಏರ್ ಕೂಲರ್ ಇತ್ಯಾದಿಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿಕೊಳ್ಳುವುದು. ನೀರು ಖಾಲಿ ಮಾಡಲು ಸಾಧ್ಯವಿಲ್ಲದ ತೊಟ್ಟಿ ಮುಂತಾದವುಗಳನ್ನು ಸೊಳ್ಳೆಗಳು ಒಳಗೆ ನುಸುಳದಂತೆ ಸರಿಯಾಗಿ ಮುಚ್ಚಳದಿಂದ ಮುಚ್ಚುವುದು. ಬಯಲಿನಲ್ಲಿರುವ ತ್ಯಾಜ್ಯ ವಸ್ತುಗಳಾದ ಟಯರು, ಎಳೆನೀರಿನ ಚಿಪ್ಪು, ಒಡೆದ ಬಾಟಲ್ ಮುಂತಾದವುಗಳಲ್ಲಿ ಮಳೆ ನೀರು ಸಂಗ್ರಹವಾಗದಂತೆ ಎಚ್ಚರಿಕೆ ವಹಿಸುವುದು ಅಥವಾ ಸೂಕ್ತ ವಿಲೇವಾರಿ ಮಾಡುವುದು. ಸಂರಕ್ಷಣಾ ವಿಧಾನಗಳಾದ ಸೊಳ್ಳೆ ನಿರೋಧಕಗಳನ್ನು ಹಾಗೂ ಸೊಳ್ಳೆ ಪರದೆಯನ್ನು ಬಳಸಿ ಸೊಳ್ಳೆಗಳು ಕಚ್ಚದಂತೆ ಎಚ್ಚರಿಕೆ ವಹಿಸುವುದು. ಗಮನಿಸಿ, ಡೆಂಗ್ಯೂ ರೋಗ ಬಂದಾಗ ರಕ್ತದಲ್ಲಿರುವ ಪ್ಲೇಟ್ಲೆಟ್ಸ್ಗಳು ಕೊರತೆಯಾಗುತ್ತವೆ ಎಂಬ ವದಂತಿ ಜನಸಾಮಾನ್ಯರಲ್ಲಿ ಹರಡಿದೆ. ಆದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆದ ರೋಗಿಗಳಿಂದ ವೈದ್ಯರು ನೀಡುವ IV ದ್ರಾವಣದಿಂದ ತಕ್ಷಣ ಪ್ಲೇಟ್ಲೆಟ್ಸ್ಗಳ ಪ್ರಮಾಣ ಹೆಚ್ಚಾಗಿ ರೋಗಿಯು ಚೇತರಿಸಿಕೊಳ್ಳುತ್ತಾನೆ. ರಾಜ್ಯದ 171 ಪರವಾನಗಿ ಪಡೆದ ರಕ್ತ ನಿಧಿಗಳಲ್ಲಿ 30 ರಕ್ತ ನಿಧಿಗಳಿಗೆ ರಕ್ತದ ಕಣಗಳು ಬೇರ್ಪಡಿಸಲು ಅನುಮತಿ ನೀಡಲಾಗಿದ್ದು, ಯಾವುದೇ ಡೆಂಗ್ಯೂ ರೋಗಿಯು ಉಲ್ಬಣದ ಸ್ಥಿತಿ ತಲುಪಿದ್ರೆ ಪ್ಲೇಟ್ಲೆಟ್ಸ್ಗಳು ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ರೋಗ ಗಂಭೀರ ಸ್ಥಿತಿಯಲ್ಲಿರುವ ಪ್ರಕರಣಗಳ ಸಮರ್ಪಕ ನಿರ್ವಹಣೆಗಾಗಿ ರಾಜ್ಯ ಮಟ್ಟದ ಆಸ್ಪತ್ರೆ, ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆ ಹಾಗೂ ಆಯ್ದ ತಾಲೂಕು ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕಗಳ ಸೇವೆ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸ್ಥಳೀಯರು ಆರೋಗ್ಯ ಸಹಾಯಕರನ್ನು ಭೇಟಿ ಮಾಡಿ. ನವಜೀವನ ಬ್ಲಡ್ ಸೆಂಟರ್, ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಟ್ಸ್,
24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147979645 ಮತ್ತು 08472240066 ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕಾ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು.
ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.